ಚಾನಲ್. ಎಲ್ಲರೂ ಇದ್ರ ಫ್ರೆಂಡ್ಸ್, ನಾನಂತೂ ಸೂಪರ್ ಡೂಪರ್ ಆಲ್ ರೈಟ್ ಫ್ರೆಂಡ್ಸ್. ಶಿವಕುಮಾರ್ ಪರಿಸ್ಥಿತಿ ಕಾಮಿಡಿ ಆಗೈತೆ ಫ್ರೆಂಡ್ಸ್. ಅನ್ಬಾರ್ದು, ನನಗೆ ಶೇಕ್ ಆಗಿಬಿಟ್ಟು ಕಾಮಿಡಿಗೆ ಬಂದಿದ್ದೀನಿ. ಫೈನಲ್ ಆಗಿ ಫಿಕ್ಸ್ ಆಗಿದ್ದೀನಿ. ಏನಂದರೆ ಫ್ರೆಂಡ್ಸ್, ಟೈಫಾಯ್ಡ್ ಆಲ್ಮೋಸ್ಟ್ ಅದು ವಾಸಿ ಆಗಲ್ಲ, ನೀವೇ ಹೇಳಿದ್ದೀರಾ. ಒಂದು 2-3 ತಿಂಗಳವರೆಗೂ ಇರುತ್ತೆ. ಅದು ಹಂಗೆ ಕೀಲ್ಕೊಂಡು ಹೋಗುವಂಥ ಫ್ರೆಂಡ್ಸ್. ಅದು ಕಮ್ಮಿ ಆಗ್ತಾ ಬಂದೈತೆ. ಈಗ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗೈತೆ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿ ಇಲ್ಲ. ನನ್ನ ಗಂಡನ ಬಾಡಿನ ಎಲ್ಲ ಕಾಯಿಲೆಗಳು ಲೀಸ್ಗೆ ಹಾಕೋತವೆ ಫ್ರೆಂಡ್ಸ್. ನಾನೊಂದು ಸ್ವಲ್ಪ ದಿನ ಇದ್ದೋಗ್ತೀನಿ, ಯಾವುದೇ ಕಾಯಿಲೆ ಬರಲಿ ಫ್ರೆಂಡ್ಸ್, ಮದುವೆದಾಗಿಂದ ನೋಡ್ತಿದ್ದೀನಿ. ಸಾವಿರಗಳಲ್ಲಿ ಮುಗಿಯೋದೇ ಇಲ್ಲ. 10,000 ಮೇಲೇನೆ ಆಗಬೇಕು ಕಾಸ್ಟ್ಲಿ ಕಾಯಿಲೆಗಳು ನನ್ನ ಗಂಡನಿಗೆ ಬರುತ್ತೆ. ಅದಕ್ಕೆ ನಾನು ಸುಮ್ಮನೆ ಯೋಚನೆ ಮಾಡ್ಕೊಂಡು ನಾನು ಹುಷಾರು ತಪ್ಪೋದು ಅದೇನು ಬೇಡ ಫ್ರೆಂಡ್ಸ್. ಫುಲ್ಲು ಜೋಶ್ ಫ್ರೆಂಡ್ಸ್. ಬರಲಿ, ಫೈಟ್ ಮಾಡುವ ಗಂಡಪ್ಪ, ಇಬ್ಬರು ಫೈಟ್ ಮಾಡುವ. ಇನ್ಮೇಲೆ ಏನೇ ಬರಲಿ ಚಾಲೆಂಜ್ ಮಾಡ್ಬೇಕಪ್ಪಿ. ಸರಿ, ಇದೆಲ್ಲ ಲೈಫಲ್ಲಿ ಕಾಮನು. ನೀನು ಹೆಂಗಿರ್ತೀಯ, ನಾನು ಹಂಗಿರ್ತೀನಿ. ಹಂಗಾಗಿ ಸ್ಮೈಲ್ ಪ್ಲೀಸ್. ಹಿಂಗೆ ಇರಬೇಕು ಮುಖ. ಪರವಾಗಿಲ್ಲ ಫ್ರೆಂಡ್ಸ್. ಆಲ್ಮೋಸ್ಟು ಅದು ಬೇಳೆ ಸಾರು ಅನ್ನ ಅದು ತಿಂದು ಗ್ಯಾಸ್ಟ್ರಿಕ್ ಮೊದಲೇ ಇತ್ತು. ಗ್ಯಾಸ್ಟ್ರಿಕ್ ಆಲ್ರೆಡಿ ಈಗ ಅದು ಸ್ಟಾರ್ಟ್ ಆಗೈತೆ. ಬಿಸಿ ಊಟ ಕೊಟ್ಟರೆ ಒಂದು ಸ್ವಲ್ಪ ಅಣ್ಣಲ್ಲೇ ನಡೀತೈತೆ ಫ್ರೆಂಡ್ಸ್. ಶಿವ ಊಟಕ್ಕಿಂತ ಅನ್ನದ ಗಂಜಿ ನೀವು ಹೇಳಿದ್ರಲ್ಲ ಫ್ರೆಂಡ್ಸ್, ಬೇಳೆನ ಸ್ಟಾಪ್ ಮಾಡಿಬಿಟ್ಟು ಅನ್ನದ ಗಂಜಿ ಕೊಡ್ತಿದ್ದೀನಿ. ಇನ್ನೆಲ್ಲ ಫ್ರೂಟ್ಸ್ ಏನೇನೆ, ಕಿವಿ ಫ್ರೂಟು, ಪಪ್ಪಾಯ, ದಾಳಂಬಿ, ಇವು 3 ಹಣ್ಣುಗಳಲ್ಲಿ ಹೋಗ್ತೈತೆ ಹೆಂಗೋ ಜೀವನ ಫ್ರೆಂಡ್ಸ್. ಈಗ ಮಧ್ಯಾಹ್ನ ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಇಂಜೆಕ್ಷನ್ ಮಾಡಿಸ್ಕೊಬಂದ್ಮೇಲೆ ನಾನು ಫುಲ್ಲು ಮಲಗಿಬಿಟ್ಟು ಫುಲ್ ರೆಸ್ಟ್ ಮಾಡಿಬಿಟ್ಟೆ ನಾನು. ಮತ್ತು ಅದೇ ಇಂಜೆಕ್ಷನ್ ಮಾತ್ರ ತೊಗೊಂಡು ಕೆಲಸ ಮಾಡಿದ್ರೆ ಇನ್ನೂ ಹೆವಿ ಆಗಿಬಿಡ್ತಿತ್ತು ಅಂದ್ಬಿಟ್ಟು ಅದಕ್ಕೆ ಇವಾಗ 2 ಗಂಟೆ ಮೇಲೆ ಇದ್ದಿದ್ದೀನಿ ಫ್ರೆಂಡ್ಸ್. ಫುಲ್ಲು ಜೋಶು. ಯಾವುದಕ್ಕೂ ಎದುರೋ ಮಗಳೇ ಅಲ್ಲ ನಾನು. ಎಂತೆಂಥ ಕಷ್ಟಗಳು ನೋಡ್ಕೊಂಡು ಬಂದಿದ್ದೀನಿ. ಇದೊಂದು ಲೆಕ್ಕನ ಚಾಲೆಂಜ್ ಫ್ರೆಂಡ್ಸ್. ಚಾಲೆಂಜು, ಲೈಫ್ಗೆ ಚಾಲೆಂಜು. ಇದೊಳಪಿ ಬೆಡ್ ಎತ್ಬಿಟ್ಟು ನಮ್ಮ ಚಾಲೆಂಜ್ನ ಅಕ್ಸೆಪ್ಟ್ ಮಾಡ್ಕೊಳ್ವಾ. ಫಸ್ಟ್ ಫ್ರೆಂಡ್ಸ್, ಶಿವಮುಖನ ಝೂಮಲ್ಲಿ ತೋರಿಸ್ತೀನಿ. ಮಕ್ಕಳು ಮರಿ ಎದುರ್ಕೋಬೇಡ್ರಿ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ಇಲ್ಲಿ ಫ್ರೆಂಡ್ಸ್, ಮೊದಲು ಈ ಏನು ಮನುಷ್ಯ ಆಫ್ರಿಕಾದಲ್ಲಿ ಶೀಲಾದಲ್ಲಿ ಹೀರೋ ಇರ್ತಾರಲ್ಲ, ಆ ಥರ ಹೀರೋ ಈ ಮನುಷ್ಯನ ಮೊದಲು ಶೇವಿಂಗು ಕಟಿಂಗು ಮಾಡಿಸಿ ಪರ್ಫೆಕ್ಟ್ ಮನುಷ್ಯ ಮಾಡಬೇಕು. ಹೋಗಪ್ಪಿ, ಬಿಸಿನೀರು ಕುದಿಯೋ ನೀರು ಉಯ್ಕೊಬಿಟ್ಟು ಫುಲ್ ಸ್ಟಡಿ ಆಗಬೇಕು ಇವತ್ತು. ಗೆಟಪ್ ಎಲ್ಲ ಫುಲ್ ಚೇಂಜು. ಹೋಗಿ ಕಟಿಂಗ್ ಶೇವಿಂಗ್ ಮಾಡಿಸ್ಕೊಬ ಫಸ್ಟು. ಮೊದಲು ನೀನು ಮೂಸಂಬಿ ಜ್ಯೂಸ್ ಕುಡಿದ್ಬಿಟ್ಟು ಆಮೇಲೆ ಶೇವಿಂಗ್ ಶಾಪ್ಗೆ ಹೀರೋ ಥರ ಎಂಟ್ರಿ ಕೊಡು. ಆಚೆಯಿಂದ ಬರಬೇಕಾದ್ರೆ ವಿಲನ್ ಥರ ಎಂಟ್ರಿ ಕೊಡು. ನಾನು ಬರಲ್ಲ ಕಟಿಂಗ್ ಶೇವ್ ಮಾಡ್ಸೋಕ್ಕೆ. ಆರ್ ಯು ಓಕೆ? ಹ್ಞೂ ಸರಿ, ಹೋಗಿ ನೀನು ಎಲ್ಲ ರೆಡಿ ಆಗ್ಬಿಟ್ಬಾ. ನಾನು ಅಷ್ಟರಲ್ಲಿ ನೀರು ಕಾಯಿಸ್ತೀನಿ, ಬಿಸಿ ನೀರು. ಹಿಂಗೆ ಮಲಗಿದ್ರೆ ನಾವು ಹಿಂಗೆ ಮಲಗಿರ್ತೀವಿ, ಎದ್ರಕೋಬಾರ್ದು ಯಾವುದಕ್ಕೂ. ಶಿವರಾತ್ರಿನೂ ಬಂತು ಫ್ರೆಂಡ್ಸ್. ನಾವು ಹಿಂಗೆ ಮಲಗೋ ಮಕ್ಕಳೇ ಅಲ್ಲ. ಅಯ್ಯೋ, ಮಾದೇಶ್ವರನ ಬೆಟ್ಟ ನೆನೆಸ್ಕೊಂಡೆ ದುಃಖ ಆಗ್ತೈತೆ. ಕ್ಯಾನ್ಸಲ್ ಆಗೋಯ್ತು, ನನಗೆ ಖುಷಿ ಆಗ್ತಿತ್ತು. ಇಟ್ಸ್ ಓಕೆ ಫ್ರೆಂಡ್ಸ್. ಈ ವರ್ಷ ಚಿರತೆಗಳು ಇದ್ದಾವೆ, ಪರವಾಗಿಲ್ಲ. ಇವತ್ತೊಂದು ವರ್ಷ ಮಾದಪ್ಪ ಅಡ್ಜಸ್ಟ್ ಮಾಡ್ಕೋತಾರೆ. ನಾನು ಗಿಡ್ಡೆಲ್ಲ ಎತ್ಬಿಟ್ಟು ಮನೆ ಬಾಗಿಲಲ್ಲಿ ಗುಡಿಸ್ಬಿಟ್ಟು ಬಟ್ಟೆ ಹೋಗ್ದಾಕ್ಬಿಡ್ತೀನಿ ಫ್ರೆಂಡ್ಸ್. ಹಬ್ಬದ ಸ್ಟಾಕ್ ಇಟ್ಕೋಬಾರ್ದು. ಮತ್ತು ನಾಳೆ ನಾವಿಬ್ಬರೂ ಎಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಇಂಥ ಪರಿಸ್ಥಿತಿ ಎಲ್ಲ ಸಿಚುವೇಶನಲ್ಲೂ ಬಟ್ಟೆ ಒಗೆಯೋದ್ರಿಂದ ಸ್ಟಾರ್ಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಬೆಳಗ್ಗೆ ಅನ್ನದ ಗಂಜಿನೇ ಮಾಡಿಕೊಟ್ಟಿದ್ದೆ, ತಿಂದು ಹೊಟ್ಟೆ ತುಂಬ. ಈ ಗ್ಯಾಸ್ಟ್ರಿಕ್ ಇರೋದ್ರಿಂದ ಬಿಸಿ ತಿಂದರೆ ಏನೂ ಅನ್ನಿಸ್ತಾ ಇಲ್ಲ ಫ್ರೆಂಡ್ಸ್. ಸ್ವಲ್ಪ ತಣ್ಣಗಾಗಿರೋ ಊಟ ತಿಂದರೆ ಪ್ರಾಬ್ಲಮ್ ಆಗ್ತೈತೆ. ಹಂಗಾಗಿ ಬಿಸಿ ಊಟ ಎಕ್ಸ್ಪೀರಿಯನ್ಸ್ ಆಯ್ತು ನಮಗೆ, ಹೆಂಗೆ ಇರಬೇಕು, ಏನೇನು ಇರಬೇಕು ಅಂತ. ಯಪ್ಪ, ವೆರೈಟೀಸ್ ಆಫ್ ಕಾಯಿಲೆಸು. ನಾನೀಗ ಮುದ್ದೆ ಮಾಡ್ಕೊತಾ ಇದ್ದೀನಿ. ಕಾಳುಳ್ಳಿ ಐತೆ ಫ್ರೆಂಡ್ಸ್, ನೆನ್ನೆದು. ಅದಕ್ಕೆ ಫ್ರೆಂಡ್ಸ್ ಮೇಯ್ನು ಟೈಫಾಯ್ಡು ಅಂತ ಹೇಳಿದ್ರಿ ನೆನ್ನೆ ನೀವು. ಟೈಫಾಯ್ಡ್ ಅಂತ ಯಾವುದೋ ಒಂದು ಫ್ರೆಂಡ್ಸ್, ಅದರ ಹೆಸರು ಕೇಳಿದ್ರೆ ಗಡಗಡ ಅನಿಸ್ತಿದೆ. ಅದು ಮೇಯ್ನ್ ಬರೋ ಕಾರಣನೇ ನೀರಿಂದ ಅಂತೆ ಫ್ರೆಂಡ್ಸ್. ಅದಕ್ಕೆ ನಾವು ಮೋಟ್ರ್ ನೀರಿಂದ ಫಿಲ್ಟರ್ ನೀರಿಗೆ ಶಿಫ್ಟ್ ಆದ್ವಿ ಫ್ರೆಂಡ್ಸ್. ನೀವು ಅಷ್ಟೇ ಮನೆಯಲ್ಲಿ ಮಕ್ಳು ಇರ್ತಾರಲ್ಲ, ಅಮ್ಮಮ್ಮ ಅಂದರೆ ಮಕ್ಳು ಎಷ್ಟು ನೀರು ಕುಡಿತಾರೆ ಫ್ರೆಂಡ್ಸ್ ಒಂದಿನದಲ್ಲಿ 1 ಲೀಟ್ರ್ ಕುಡಿಯೋದು ಹೆಚ್ಚು. ಹಾಗಾಗಿ ಕಾಯಿಸ್ಬಿಟ್ಟು ಇಟ್ಬಿಡ್ರಿ, ತಣ್ಣಗಾದ್ರೂ ಪರವಾಗಿಲ್ಲ, ಅದನ್ನೇ ಕುಡಿತಾರೆ ಮಕ್ಕಳು. ಕಾಯಿಸಿ ನೀರು ಕೊಡ್ರಿ ಫ್ರೆಂಡ್ಸ್. ನೀರಿಂದನೂ ಕಾಯಿಲೆಗಳು. ಯಪ್ಪ, ನೀರು ಜೀವ ಉಳಿಸ್ತೈತೆ ಅಂತ ಕೇಳಿದೆ, ಅದರಿಂದಾನೇ ಪ್ರಾಣಕ್ಕೆ ಕೂತು ಬರ್ತೈತೆ ಅಂತಲೂ ಗೊತ್ತಿರಲಿಲ್ಲ. ಈಗ ಗೊತ್ತಾಯ್ತು. ಅದಕ್ಕೆ ನೀವು ಅಷ್ಟೇ ಕುದಿಸಿರೋ ನೀರೇ ಕುಡೀರಿ ಫ್ರೆಂಡ್ಸ್. ನಾನು ಮುದ್ದೆ ತಿನ್ಬಿಟ್ಟು ಸ್ಟ್ರಾಂಗ್ ಆಗಿ ರೆಡಿ ಆಗ್ತೀನಿ ಫ್ರೆಂಡ್ಸ್. ತಗೊಳ್ಳಿ ಹಾಟ್ ವಾಟರ್. ಇದು ತುಂಬ ಕುಡ್ಬಿಟ್ಟು ಹೋಗಿ ಮಾಡಿಸ್ಕೊ. ಬಿಸಿಲಿರ್ಬೇಕಾದ್ರೆ ಸ್ನಾನ ಮಾಡಪ್ಪಿ. ಓಕೆ ಫ್ರೆಂಡ್ಸ್, ಶಿವನ ಹಂಗಿಂಗು ಬಲವಂತ ಮಾಡಿ ಕಳಿಸ್ದೆ ಕಟಿಂಗ್ ಮಾಡಿಸ್ಕೊಬರೋ ಅಂತ. ಒಂದು ಸ್ವಲ್ಪ ಫ್ರೆಶ್ ಆಗ್ತಿತ್ತಲ್ಲ ಫ್ರೆಂಡ್ಸ್ ಮೈಂಡು. ಕಟಿಂಗು ಶೇವಿಂಗು ಅದೆಲ್ಲ ಮಾಡಿಸ್ಕೊಂಡು ಸ್ನಾನ ಮಾಡಿಬಿಟ್ರೆ ಫ್ರೆಶ್ ಆಗ್ತಿತ್ತು. ಇಲ್ಲಾಂದರೆ ಕುತ್ತಿ ಜಾಗದಲ್ಲಿ ಅದನ್ನೇ ಯೋಚನೆ ಮಾಡ್ಕೊಂಡು ಕೂತಿರ್ತೈತೆ. ಅದಕ್ಕೆ ಈ ಥರ ಪ್ಲ್ಯಾನ್ ಮಾಡಿ ಕಳಿಸ್ದೆ. ನಾನು ಬಟ್ಟೆ ಒಗಿಬೇಕು. ಅದಕ್ಕೂ ಮುಂಚೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ಒಂದೇ ಮೆಸೇಜ್ಗಳು ಫ್ರೆಂಡ್ಸ್. ಶಿವಾಗ ಹುಷಾರು ತಪ್ಪಾಗಿಂದ ನೀವು ಕೇಳ್ತಿರೋದು, ಅವ್ರ ಅಪ್ಪ ಅಮ್ಮ ಯಾಕೆ ಬಂದಿಲ್ಲ ಅಂತ. ಇದಲ್ಲ ಫ್ರೆಂಡ್ಸ್, ಇದಕ್ಕಿಂತ ತುಂಬ ಸೀರಿಯಸ್ ಸಿಚುವೇಶನು ಬಂದಿತ್ತು ಒಂದು 4 ವರ್ಷಗಳಿಂದ. ಕೊರೋನಾ ಸ್ಟಾರ್ಟಿಂಗಲ್ಲಿ ಕೊರೋನಾ ಬಂದಿರಲಿಲ್ಲ, ಬೇರೆ ಏನೋ ಹೆಲ್ತ್ ಪ್ರಾಬ್ಲಮ್ ಇತ್ತು. ಅದು ಏನು ಅಂತ ಕೇಳ್ತಿದ್ದೀರಲ್ಲ, ಅದೊಂದು ದಿನ ಅದ್ರ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್, ವಿಡಿಯೋ ಮಾಡ್ತೀನಿ. ಫುಲ್ಲು ಸೀರಿಯಸ್ಸು. ಬದುಕ್ತಿದೆ ಇಲ್ಲಾಂದರೆ ಹೋಗ್ತೈತೆ ಅಂಥ ಸಿಚುವೇಶನು. ಯಾವತ್ತೂ ಲೈಫಲ್ಲಿ ಆ ಥರ ಸಿಚುವೇಶನ್ ಬರಬಾರ್ದು ಶಿವಾಗೆ. ಆ ಥರ ಇದ್ದಾಗೂ ಅವ್ರು ಬಂದಿಲ್ಲ, ಹೆಂಗಿದೆಯೇನು ಅಂತ ನೋಡಲಿಲ್ಲ. ನಿಜ ಹೇಳಬೇಕಂದ್ರೆ ಯೂಟ್ಯೂಬ್ ಅನ್ನೋದು ಒಂದು ಇಲ್ಲ ಅಂದಿದ್ರೆ ಅವ್ರು ಮಾತಾಡಿಸ್ತಾ ಇರಲಿಲ್ಲ. ನಾವು ಅನಾಥರ ಥರ ನಾವೇ ಒಂದು ಮೂಲೆಯಲ್ಲಿ ಇದ್ಬಿಡ್ತಾಯಿದ್ವಿ, ಅವರೇ ಒಂದು ಮೂಲೆಯಲ್ಲಿ ಇದ್ಬಿಡ್ತಾಯಿದ್ರು. ಅವ್ರು ಬಂದು ನೋಡೋದು, ಹೆಲ್ಪ್ ಮಾಡೋದು, ಆ ಥರ ಕನೆಕ್ಷನ್ಸ್ ಏನೂ ಇಲ್ಲ ಫ್ರೆಂಡ್ಸ್. ಇವಾಗ ಅಲ್ಲೋದಾಗ ನಾನು ತರಕಾರಿ ಸೊಪ್ಪು ಅದು ಇದೆಲ್ಲ ಎತ್ಕೊಬರ್ತೀನಲ್ಲ, ಅದನ್ನು ಸಹ ಯೂಟ್ಯೂಬ್ ವೀಡಿಯೋ ಸ್ಟಾರ್ಟ್ ಮಾಡಿದಾಗಿಂದನೇ ಅವೆಲ್ಲ ಬರ್ತಿರೋದು ನಮ್ಮ ಮನೆಗೆ. ಹಂಗಾಗಿ ಅಷ್ಟೊಂದೆಲ್ಲ ಕನೆಕ್ಷನ್ ಇಲ್ಲ. ನಮ್ಮ ಪ್ರಾಬ್ಲಮ್ ಆದರೆ ಅವ್ರು ಬಂದು ನೋಡೋ ಥರ ಅಷ್ಟೊಂದೆಲ್ಲ ಅಟ್ಯಾಚ್ಮೆಂಟ್ ಏನೂ ಇಲ್ಲ ನಮಗೆ. ಹಂಗಾಗಿ
ಬೆಳಗ್ಗೆ ತಾನೇ ಶಿವ ಅದನ್ನೇ ಕೊರಗ್ತಾ ಇತ್ತು. ಇಷ್ಟು ಹೇಳ್ತಾ ಇದ್ದೀನಿ ನಾನು 4 ದಿನದಿಂದ ಫೋನ್ ಮಾಡಿ ಹಿಂಗಾಗೈತೆ ಅಂತ. ನೋಡಿದ್ರೆ ಅವರು ಒಂದು ಮಾತು ಬಂದು ನೋಡ್ಕೊ ಬರ್ತೀವಿ, ಇಲ್ಲ ಬಾ ಇಲ್ಲೆಲ್ಲಾದರೂ ಹಾಸ್ಪಿಟ್ಲಿಗೆ ತೋರ್ಸೋಣ ಅಂತ ಒಂದು ಮಾತು ಹೇಳಲಿಲ್ಲಲ್ಲ ಅಂತ ಇತ್ತು. ಸಖತ್ತು ಬೇಜಾರಾಗ್ಬಿಡ್ತು ಫ್ರೆಂಡ್ಸ್. ಬೆಳಗ್ಗೆ ಮಾತ್ರ ಯಾವತ್ತೂ ಅವ್ರ ಅಪ್ಪ ಅಮ್ಮನ ಬಗ್ಗೆ ನೆನೆಸ್ಕೊಳ್ಳಲ್ಲ, ಅವ್ರು ಇಲ್ವಲ್ಲ ಅಂತ. ಬಿಡು, ಅವ್ರು ಆವಾಗಿಂದ ಹಂಗೇನೇ ಅಂತ ಸ್ಟ್ರಾಂಗ್ ಆಗಿದ್ದು. ಏನು ಅನ್ನಿಸ್ತು ಏನೋ ಬೆಳಗ್ಗೆ ತಾನೇ ಆ ಮಾತನ್ಬಿಡ್ತು. ಸಖತ್ತು ಹೊರಟಾಗ್ಬಿಡ್ತು ನನಗೆ. ಒಂದು ಮಾತುಗಾದ್ರೂ ಹೆಂಗಿದೆಯಾ ಏನೋ ಅಂತ ಮಾತಾಡ್ಸ್ಬೋದಿತ್ತಲ್ಲ. ಅವ್ರ ತಮ್ಮ ಮಾಡ್ತಾ ಇರ್ತಿತ್ತು ಯಾವಾಗಲೂ, ದಿನಕ್ಕೊಂದು 3-4 ಸಲ ಮಾಡಿ ಮಾತಾಡಿಸ್ಲಿಲ್ವಲ್ಲ ಅಂತ ನನಗೂ ಹೊರಟಾಯಿತು. ಇಟ್ಸ್ ಓಕೆ ಫ್ರೆಂಡ್ಸ್. ಅವ್ರ ಅಪ್ಪ ಅಮ್ಮನಿಗಿಂತ ಹೆಚ್ಚಾಗಿ ನಾನು ನೋಡ್ಕೋತಾ ಇದ್ದೀನಿ ನನ್ನ ಗಂಡನ. ಖುಷಿ ಆಗ್ತೈತೆ ನನಗೆ. ನಾನು ಅವಾಗ ಹೇಳ್ತಾನೆ ಇರ್ತೀನಿ, ನಿನಗೆ ನಿಮ್ಮ ಅಪ್ಪ ಅಮ್ಮ ಎಲ್ಲ ನಾನೇ ಅಂತ. ಪರವಾಗಿಲ್ಲ ಫ್ರೆಂಡ್ಸ್. ಈಗ ಅಷ್ಟು ಬೇಜಾರಲ್ಲಿ ಐತಂದರೆ ಇನ್ನೂ ಚೆನ್ನಾಗಿ ನೋಡ್ಕೊಳ್ತೀನಿ, ಅವ್ರನ್ನ ಮರೆಯೋಷ್ಟು ಅಷ್ಟೇ. ಹಾಗಾಗಿ ಅವ್ರು ಬರಲ್ಲ, ಅಷ್ಟು ಎಂಥ ಸಿಚುವೇಶನ್ ಬಂದರೂ ಅವ್ರು ಬರಲ್ಲ. ಇರಲಿ ಫ್ರೆಂಡ್ಸ್, ಪರವಾಗಿಲ್ಲ. ಇಷ್ಟು ಬೇಗ ಬಂದ್ಬಿಟ್ಟ? ಏನಪ್ಪಿ ಫೇಸ್ ಕಟ್ಟೆ ಚೇಂಜ್ ಆಗೋಯ್ತು. ಸೂಪರ್. ಹೆಂಗಟಮೋ ಲುಕ್ಕು? ಕಾಯ್ತೈತಲ್ಲ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ಸರಿ, ಕಾಯ್ತಿದೆ. ನೀರು ಕಾಯ್ಸಕ್ಕೆ ಇಟ್ಟಿದ್ದೆ, ಆಮೇಲೆ ಶಿವಾಗ ಬೆರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಷ್ಟರಲ್ಲಿ ಬಟ್ಟೆಗಳನ್ನೆಲ್ಲ ಒಗ್ದಾಕೋಬಿಡೋಣ ಅಂದ್ಬಿಟ್ಟು ಒಂದು ರಾಶಿ ಬಟ್ಟೆಗಳು ಎತ್ಕೊಂಡು ನನ್ನ ಬಟ್ಟೆಗಳಿಗೆ ಮಾಮೂಲಿ ಲಿಕ್ವಿಡ್ ಹಾಕೋತೀನಿ. ಕೋತಿಗಳದ್ದು ಒಂದೇ ಹಾವಳಿ ಆಗ್ಬಿಟ್ಟಿದೆ ಫ್ರೆಂಡ್ಸ್. ಆಗ್ತಾನೆ ಕಸ ಗುಡಿಸಿರ್ತೀನಿ, ಬಂದು ಬಾಗ್ಲಲ್ಲಿ ಎಲೆ ಉದುರಿಸ್ತವೆ. ಯಾರು ಹೊಸ್ದಾಗಿ ಬಂದು ನೋಡೋರು ಮೊದಲು ಮನೆ ಬಾಗ್ಲೇ ಗುಡಿಸಲ್ವೇನೋ ಅನ್ಕೋಬೇಕು. ಆ ಥರ ಮಾನ ಮರಿ ತೆಗಿಯೋಕ್ಕೆ ನಿಂತವೆ. ನನ್ನ ಗಂಡ ಸೈಕಲ್ ಗ್ಯಾಪಲ್ಲಿ ಏನೋ ತಿಂತೈತೆ. ಆಲ್ಮೋಸ್ಟು ಆಯಿತು ಫ್ರೆಂಡ್ಸ್, ಇನ್ನೊಂದು ಸ್ವಲ್ಪ ಇದ್ದಾವೆ, ಹೋಗಿಬೇಕು. ಬಾಗ್ಲೆಲ್ಲ ಹಾಳು ಮಾಡ್ಕೊಂಡು ನೀವು ಮಾನ ಮರ್ಯಾದೆ ಇದೆಯಾ ನಿಂಗೆ? ಇಲ್ಲ ಮುಖ ನೋಡು, ಮುಖ ಸೇಮ್ ನಂತರ ಟ್ವಿನ್ಸ್ ಥರ. ಈಗ ನಾವು ಇಂಪಾರ್ಟೆಂಟ್ ಕೆಲಸಕ್ಕೆ ಬರಬೇಕು ಫ್ರೆಂಡ್ಸ್. ಬಟ್ಟೆ ಹೋಗಿ ಗ್ಯಾಪಲ್ಲಿ ನಾವು ಒಂದು ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನಬೇಕು. ಇದು ಸಖತ್ ಇಷ್ಟ ಆಯ್ತು ನನಗೆ. ನೀರಿನ ಬೇಕಾ? ಇನ್ನೊಂದು ಬಕೆಟ್ ಬಗ್ಸ್ಕೊ. ನೀರು ಕಾಯಿಸ್ಕೊಟ್ರು ಉಯ್ಕೊಳಕ್ಕೆ ಬಾಧೆ. ಕೆಂಡದಲ್ಲಿ ಮುಚ್ಚಿಡುವ. ಇದೇ ನಮ್ಮ ಸ್ನ್ಯಾಕ್ಸ್. ಬಾದಾಮಿ ಗೋಡಂಬಿ ಥರ ಫ್ರೆಂಡ್ಸ್ ಇವೆಲ್ಲ ಟೇಸ್ಟು. ಅವೆಲ್ಲ ಕಾಸ್ಟ್ಲಿ, ಇವೆಲ್ಲ ಬೀದಿಲಿ ಬಿದ್ದಿರ್ತವೆ. ಆಯ್ಕೊಂಡು ತಿಂತಾ ಇರೋದೆ ಸುಟ್ಕೊಂಡು. 2 ನಿಮಿಷಕ್ಕೂ ಏನಾದ್ರೂ ನೀನ್ ತಿಂತಿರ್ಬೇಕು, ಲೇಟಾಗಿ ಸಾಯ್ಬೋದು ಅಂತ ಹೇಳಿದಾರೆ ಡಾಕ್ಟರ್ ನನಗೆ. ಹುಷಾರ್ ತಪ್ಪದ ಮೇಲೆ ಭಕ್ತಿ ಜಾಸ್ತಿ ಆಗ್ಬಿಟ್ಟು ಹೂವು ಕಿತ್ಕೊಬಂದು ಪೂಜೆ ಮಾಡ್ತಾವ್ರೆ. ಚೆನ್ನಾಗಿ ಬೇಡ್ಕೊಪ್ಪಿ. ನಿನ್ನ ಇಷ್ಟ, ನೀನು ಹೆಚ್ಚಾಗಿ ನಂಬೋ ದೇವ್ರಿಗೆ ಹರಕೆ ಮಾಡ್ಕೊ. ಶಿವ ಪೂಜೆ ಮಾಡೋದು ನೋಡ್ಬಿಟ್ಟು ಅರ್ಥ ಆಯಿತು. ಒಂದೊಂದು ದೇವ್ರಿಗೂ ಸಪ್ರೇಟಾಗಿ ಪೂಜೆ ಮಾಡಬೇಕು. ನಾನು ಎಲ್ಲ ದೇವರು ಒಂದೇ ಅಂದ್ಬಿಟ್ಟು ಒಟ್ಟೊಟ್ಟಿಗೆ ಪೂಜೆ ಮಾಡ್ತಿದ್ದೆ. ಇನ್ಮೇಲೆ ಕಲ್ತ್ಕೊಂಡೆ. ಬಟ್ಟೆಗಳೆಲ್ಲ ಒಗ್ದಿದ್ದಾಗಿತ್ತು. ಇನ್ನೊಂದು ಸ್ವಲ್ಪ ಶಿವ ಬಟ್ಟೆಗಳು, ಬೆಡ್ಶೀಟ್ಗಳು ಎಲ್ಲ ಇತ್ತು. ಡೈಲಿ ಹಾಕ್ಕೊಂಡಿಸ್ಬಿಟ್ರೆ ಹಾಕೋತೈತಲ್ಲ ಅಂದ್ಬಿಟ್ಟು ಇವತ್ತು ಒಗೆಗೆ ಹಾಕ್ಬಿಟ್ಟೆ. ಚಳಿಗೆ ಎಷ್ಟು ನಡುತ್ತಿತ್ತು ಏನೋ ಪಾಪ ಗಡ್ಗಡ ಅಂತ. ಫ್ರೆಂಡ್ಸ್, ದೇವ್ರಿಗೆ ಇದು ಮುಡುಕು ಕಟ್ಟೋದು ಏನೋ ಹರಕೆ ದುಡ್ಡು ಕಟ್ತಿದೆ ಫ್ರೆಂಡ್ಸ್. ಏನಾದರೂ ನಾವು ಈ ಥರ ಹುಷಾರು ತಪ್ಪಿದಾಗ ಏನಾರು ಆಗಬೇಕು ಅಂದ್ಕೊಂಡಾಗ ಈ ಥರ ಹರಕೆ ಕಟ್ಟಿರ್ತಾರಲ್ಲ, ಅಪ್ಪಿ ಗಂಟಾಕಕ್ಕಾಗಲ್ಲಪ್ಪ, ಇನ್ನೂ ಉದ್ದ ಕಟ್ ಮಾಡ್ಕೊಪ್ಪು. ಖರ್ಚಿಪ್ ಥರ ಕಟ್ ಮಾಡ್ಕೋಬೇಕು ಗೊತ್ತಾ. ವೈಟ್ ಬಟ್ಟೆ ಎಲ್ಲ ಯೂಸ್ ಮಾಡಿರೋವೆ ಅಂದ್ಬಿಟ್ಟು ಇದೊಂದು ಬ್ಯಾಗ್ ಇತ್ತು ಫ್ರೆಂಡ್ಸ್. ಮಾದಪ್ಪನ ಪ್ರಸಾದ ತಂದಿದ್ದೇನೆ, ಅದಕ್ಕೆ ಅದೇ ಬ್ಯಾಗಲ್ಲೇ ಕಟ್ಸ್ತಾ ಇದ್ದೀನಿ. ಎಷ್ಟು ನಮ್ಮ ಕೈಲಾಗ್ತಿತ್ತು ಅಷ್ಟು ಅರ್ಶಿನ ಕುಂಕುಮ ಹಾಕ್ಬಿಟ್ಟು ಕಟ್ ಮಾಡಬೇಕು, ಕಟ್ಟಿಗಿಡಬೇಕು ಫ್ರೆಂಡ್ಸ್. ಯಾರಾದರೂ ಅರ್ಕೆ ಕಟ್ಟಬೇಕಂದ್ರೆ ಈ ಥರ ಮಾಡಿ. ಒಂದೊಂದು ದೇವ್ರಿಗೆ ಒಂದೊಂದು ಥರ ಕಟ್ಟೋದಿರ್ತಿದೆ ಫ್ರೆಂಡ್ಸ್. ಅಕ್ಷತೆ ಎಲ್ಲ ಕಟ್ತಾರೆ. ಮಾದಪ್ಪಗೆ ಅರ್ಶಿನ ಬಟ್ಟೆ ಮಾಡಿ ದುಡ್ಡು ಕಟ್ಟೋದಷ್ಟೇ. ಅರ್ಶಿನ ಸ್ವಲ್ಪ ಬಟ್ಟೆ ನೆನೆಸ್ಕೊಂಡು ಈ ಥರ ಒರೆಸಿ ಅವತ್ತು ತಟ್ಟೆ ಮೇಲೆ ಇಂಡು ನಾನು ಎತ್ತಿ ಕ್ಲೀನ್ ಮಾಡ್ಕೊತೀನಿ. ಅದಕ್ಕೆ ಹೆಣ್ಮಕ್ಳು ಕಟ್ಟಕ್ಕೆ ಬಿಡಬೇಕು. ಏನೋ ದೊಡ್ಡ ಸಂಪ್ರದಾಯಸ್ಥ ಥರ ಇದ್ದಿದೆಯಾ, ಒಂದು ಅರ್ಕೆ ದುಡ್ಡು ಕಟ್ಟಕ್ಕೆ ಗೊತ್ತಾಗ್ತಾ ಇಲ್ಲ. ಎಷ್ಟಾದರೂ ಇಟ್ಕೋಬೋದು ಫ್ರೆಂಡ್ಸ್, ನಮ್ಮ ಶಕ್ತಿಗೆ ಬಿಟ್ಟಿದ್ದು. ಇದು ಯಾಕೆ ಅಂದರೆ ಯಾರಿಗಾರು ಹೆಲ್ಪ್ ಆಗ್ತಿತ್ತಲ್ಲ ಫ್ರೆಂಡ್ಸ್, ಗೊತ್ತಾಗಲ್ಲ ಕೆಲವ್ರಿಗೆ. ಅದಕ್ಕೆ ಕಟ್ಟಿಬಿಟ್ಟು ದೇವ್ರ ಫೋಟೋದ ಹತ್ರ ಇಕ್ಬಿಟ್ಟು ದೇವ್ರನ್ನ ಇದು ಬೆಳಗ್ಬಿಟ್ಟು ದೇವ್ರನ್ನ ಕೇಳ್ಕೊಬೇಕು. ಇದೆಲ್ಲ ಪಕ್ಕಾ ವರ್ಕ್ ಆಗ್ತಿದೆ ಫ್ರೆಂಡ್. ನಾನು ಸುಮಾರು ವರ್ಷಗಳಿಂದ ಶಿವಗೋಸ್ಕರನೇ ಬೇಡ್ಕೊಳ್ಳೋದು, ಅದು ಇದು ಬೇಡ್ಕೊಂಡು ಕಟ್ಟಿರ್ತೀನ. ಅದು ಪಕ್ಕಾ ಆಗ್ತಿದೆ, ಭಕ್ತಿಯಿಂದ ಬೇಡ್ಕೋಬೇಕಷ್ಟೇ. ಓಕೆ ಫ್ರೆಂಡ್ಸ್, ನಮ್ಮ ಸ್ನ್ಯಾಕ್ಸ್ ಎಲ್ಲಿಗೆ ಬಂದಿದೆ ನೋಡುವ. ಇಲ್ಲೇ ಇದೆ. ಈ ಥರ ಕಲರ್ ಬಂದರೆ ಸಾಕು, ಸೂಪರ್ ಟೇಸ್ಟಿ. ಈ ಥರ ಒಣಗಿಸಿರೋದು ಸುಟ್ಟರೆ ಫ್ರೆಂಡ್ಸ್, ಇಲ್ಲಿ ಸಿಪ್ಪೆ ಆದಷ್ಟು ಕಡೆ ಓಪನ್ ಆಗ್ತಿದೆ. ಮೊನ್ನೆ ಸುಟ್ಟಿದ್ನಲ್ಲ, ಅದು ಓಪನೇ ಆಗಿಲ್ಲ, ಕಷ್ಟಪಟ್ಟು ಸುಲಿದೆ. ಯಾಕಂದರೆ ಅದು ಹಸಿದು, ಇಲ್ಲಿ ಬಾದಾಮಿ ಥರನೇ ಇರ್ತಿದೆ. ಫೋನ್ ಕಟ್ ಮಾಡ್ಬಿಟ್ಟು ಹಂಗೆ ಮಾತಾಡೋ, ಕನಪುರ ಕೇಳಿಸ್ತಿದೆ.
ಕಡಲೆ ಬೀಜ ಥರ ಟೇಸ್ಟ್ ಇರ್ತದೆ ಫ್ರೆಂಡ್ಸ್. ಈಗ ಶಿವಾಗ ತೋರಿಸ್ಕೊಂಡು ನಾನೇನು ತಿನ್ನೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಏನೋ ಸ್ನ್ಯಾಕ್ಸ್ ಮಾಡ್ಕೊಂಡು ತಿನ್ನೋಣ, ಇಲ್ಲ ಹೊರಗಡೆಯಿಂದ ಏನಾರು ತರಿಸ್ಕೊಳ ಅಂದರೆ ನೋಡ್ತೈತೆ ಅಂತ ಬೇಜಾರಾಗ್ತೈತೆ. ಅದಕ್ಕೆ ಈ ಥರ ಇವನ ಬಲವಂತ ಮಾಡಿಕೊಟ್ರು ತಿನ್ನಲ್ಲ ವ್ಯಾ ಅಂತಿದೆ. ಬಡವರ ಬಾದಾಮಿ ಅಂತ ಕಡಲೆ ಬೀಜಕ್ಕೆ ಹೆಸರಿಡೋದು ಫ್ರೆಂಡ್ಸ್. ನಾನು ಇನ್ಮೇಲೆ ಅಳಸನಕಾಯಿ ಬೀಜಕ್ಕೂ ಹೆಸರಿಡ್ತೀನಿ. ಅಷ್ಟು ಟೇಸ್ಟ್ ಆಗಿತ್ತು. ಫ್ರೈ ಮಾಡ್ಕೊಂಡು ತಿನ್ಬೋದು. ಕೆಂಡ ಇಲ್ಲಾಂದ್ರೆ ಮಾಮೂಲಿ ತವ ಮೇಲೆ ಹುರ್ಕೊಂಡು ತಿನ್ಬೋದು ಫ್ರೆಂಡ್ಸ್. ತವ ಮೇಲೆ ಹುರಿದು ಯಾವತ್ತೂ ಟ್ರೈ ಮಾಡಲಿಲ್ಲ, ನೋಡೋಣ. ಈ ಹಾಸಿಗೆ ಮೇಲೆ ಹಾಕೋದನ್ನ ಫ್ರೆಂಡ್ಸ್ ಮೊನ್ನೆ ಮಿಕ್ಸಿನಲ್ಲಿ ಮಸಾಲೆ ರುಬ್ಬಿಟ್ಟು ಹಾರಿಸ್ಬಿಟ್ಟು ಒಂದು ಗತಿ ಮಾಡಿಬಿಟ್ಟಿದ್ದೆ. ಒಗೆ ತನಕ ಸಮಾಧಾನ ಆಗಿರಲಿಲ್ಲ. ಅದಕ್ಕೋಸ್ಕರ ಇಷ್ಟು ರಾಶಿ ಬಟ್ಟೆ ಒಗೆಯಂಗಾಯಿತು. ಕ್ಲೀನ್ ಮಾಡ್ಬಿಡ್ಬೇಕು ಬೇಗ ಬೇಗ ಅಂತ ಅಂದ್ಬಿಟ್ಟು ಅದಕ್ಕೆ ಬಟ್ಟೆಗಳೆಲ್ಲ ಒಣಗಾಕೊಳ್ತಾ ಇದ್ದೀನಿ. ಇವತ್ತು ಒಗ್ದಾಕಿದ್ದೀನಿ ಅಂದರೆ ಇನ್ನು ಹಬ್ಬ ಮುಗಿಯೋವರೆಗೂ ಬಟ್ಟೆಗಳು ತಂಟೆಗೆ ಹೋಗಬಾರ್ದು ಅಂತ ಅನ್ಕೋತಾ ಇದ್ದೀನಿ. ಆದರೂ ಒಂದು ರಾಶಿ ಬಟ್ಟೆಗಳು ಬೀಳ್ತವೆ. ಮಕ್ಕಳು ಮರಿ ಇಲ್ದೇನೆ ಇಷ್ಟು ರಾಶಿ ಬಟ್ಟೆಗಳು. ಇನ್ನು ಮುಂದೆ ಹೆಂಗೋ ಏನೋ ಅಂತ ನೆನೆಸ್ಕೊಂಡ್ರೆ ಭಯ ಆಗ್ತಿದೆ. ಆದರೂ ಧೈರ್ಯವಾಗಿರ್ಬೇಕು ಫ್ರೆಂಡ್ಸ್, ಧೈರ್ಯವಾಗಿರಬೇಕು. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹಿಂಗೆ ಆರಾಮಾಗಿ ಕುತ್ಕೋತೀವಲ್ಲ ಫ್ರೆಂಡ್ಸ್, ಅವಾಗ ಆಗ್ತೈತೆ ಮೈಂಡ್ ಫ್ರೆಶ್ಶು. ಆಮೇಲೆ ನೆನಪಾಗ್ತೈತೆ ನೆಕ್ಸ್ಟ್ ಏನು ಕೆಲಸ ಐತೆ ಅಂತ. ಫ್ರೆಶ್ ಆಗೋಕ್ಕೆ ಚಾನ್ಸ್ ಇಲ್ಲ ಫ್ರೆಂಡ್ಸ್. ನಾನು ಸ್ಕಿನ್ ಕೇರ್ ಮಾಡಿ ಹುಷಾರು ತಪ್ಪಿದ ದಿನ ಸ್ಕಿನ್ ಕೇರ್ ಬಿಟ್ಟಿದ್ದು ಫ್ರೆಂಡ್ಸ್. ಅದಕ್ಕೆ ಸಿಕ್ಕಾಪಟ್ಟೆ ಹಾಳಾಗೈತೆ. ಮತ್ತೆ ಸ್ಟಾರ್ಟ್ ಮಾಡುವ ನಮ್ಮ ಕ್ಯಾರೆಟ್ ಆಯಿಲ್. ನೀನು ಹಚ್ಕೊಂಡಿ. ನೋಡು, ನೀನು ಹುಷಾರು ತಪ್ಪಿದ್ದಕ್ಕೆ ನಾನು ಸ್ಕಿನ್ ಕೇರು ಬಿಟ್ಟಿದ್ದೀನಿ. ಸ್ಕಿನ್ ಕೇರ್ ಇರಲಿ ಫ್ರೆಂಡ್ಸ್. ಫುಲ್ಲು ಕೋಲ್ಡ್ ಆಗಿಬಿಟ್ಟು ಒಂದು 2-3 ದಿನ ನನ್ನ ಮೂಗು ಸ್ಕಿನ್ ಔಟ್ ಆಗಿಬಿಟ್ಟೈತೆ. ಚಿಕನ್ಗೆ ಮಾತ್ರ ಅಲ್ಲ, ನಮ್ಮ ಫೇಸ್ಗೂ ಸ್ಕಿನ್ ಔಟ್ ಆಗ್ತೈತೆ ಫ್ರೆಂಡ್ಸ್. ತುಂಬ ಜನಕ್ಕೆ ಹಿಂಗೆ ಆಗ್ತೈತಲ್ಲ ಕೋಲ್ಡ್ ಆದರೆ, ನೆಗಡಿ ಅದೇ ನಂಗೂ ಹಂಗೆ. ಅಂಥ ಟೈಮಲ್ಲಿ ಎಲ್ಲ ಹೊರಗಡೆ ಹೋಗ್ಬೇಕಂದ್ರೆ ಹೆಂಗೆ ಆಗ್ತೈತೆ ಗೊತ್ತಾ ಫ್ರೆಂಡ್ಸ್. ಅದಕ್ಕೆ 2 ದಿನ ನಾನು ಎಲ್ಲೂ ಮನೆಯಿಂದ ಆಚೆ ಹೋಗಲ್ಲ. ಇನ್ನು ನಿನಗೇನಾದರೂ ಸ್ನ್ಯಾಕ್ಸ್ ಮಾಡ್ಕೊಡೋಣ ಅಂತ ಅನ್ನಿಸ್ತೈತಪ್ಪಿ ನನಗೆ, ಬಟ್ ಐ ಕಾಂಟ್ ಅಪ್ಪಿ. ನಿನಗೆ ಅನ್ನಿಸ್ತಲ್ವಾ ನನ್ನ ಹೆಂಡತಿಗೆ ಏನಾದ್ರು ತಂದ್ಕೊಡ್ಬ ಅಂತ? ಏನಾರ ತಂದ್ಕೊಡು. ಹೊಟ್ಟೆ ಕಿಚ್ಚು ಫ್ರೆಂಡ್ಸ್. ಈಗ ಹೆಂಗೆ ಅನ್ನಿಸ್ತೈತೆ? ಸುಮಾರಾಗಂದ್ರೆ ಮುಕ್ಕಾಲು ಭಾಗ ವಾಸಿ ಆಗೈತಾ? ನಿನ್ ಕಾಲ್ ಭಾಗ ಅದ ಎಲ್ಲಿ ಸಿಕ್ಕಾಕೊಂಡೈತೆ? ಏನ್ ಕತೆ? ಹಂಗೆ ಅನ್ಕೋಬಾರ್ದು. ನಾವು ಬಾಯಲ್ಲಿ ಏನು ಬರ್ತೈತೆ ನಮ್ಮ ಬಾಡಿ ಹಂಗೆ ಆಗ್ತಿದೆ. ನಾನು 100% ಆಲ್ ರೈಟ್, ನಾನು ಚೆನ್ನಾಗಿದ್ದೀನಿ ಅನ್ಕೋ. ಬಿ ಪಾಸಿಟಿವ್. ನಿಜ ಫ್ರೆಂಡ್ಸ್, ಅದು ವರ್ಕ್ ಆಗ್ತೈತೆ. ಏನಾದರೂ ಕೆಲಸ ಮಾಡ್ಬೇಕಾರೆ ಡೌಟ್ ಪಡ್ತೀವಲ್ಲ, ಈ ಕೆಲಸ ಆಗಲ್ಲ ಬಿಡು, ನಮ್ಮ ಕೈಲಿ ಆಗಲ್ಲ ಬಿಡು, ಹಂಗೆ ಅನ್ಕೊಳೋದಕ್ಕಿಂತ ಹಾಗೇ ಆಗ್ತೈತೆ. ನಮ್ಮ ಕೈಲಿ ಆಗ್ತೈತೆ ಅದು 100% ಆಗ್ತೈತೆ ಫ್ರೆಂಡ್ಸ್. ನೀವು ಟ್ರೈ ಮಾಡಿರಿ. ಏನಾರ ನಿಮ್ಮ ಲೈಫಲ್ಲಿ ಇಂಪಾರ್ಟೆಂಟ್ ಏನಾರು ಇದ್ದರೆ ಟ್ರೈ ಮಾಡಿರಿ ಫ್ರೆಂಡ್ಸ್. 100% ಆಗ್ತೈತೆ. ಆಗಲ್ಲ ಅಂದ್ಬಿಟ್ರೆ ಅದಾಗೋದೇ ಇಲ್ಲ. ನೀವು ಏನೇ ಸರ್ಕಸ್ ಮಾಡಿದ್ರೂ ಅದಾಗಲ್ಲ. ನನ್ನ ಗಂಡನ ಜೊತೆ ಕೈ ಇಟ್ಕೊಂಡು ಓಡಾಡಬೇಕು ಅನ್ಕೋತೀನಿ, ಅದಾಗಲ್ಲ. ಆಯ್ತು ಬಿಡಪ್ಪ, ಆಸೆಗಳೆಲ್ಲ ಜಮಂದಲ್ಲೇ ಓದೋ. ಕೆಲವೊಂದು ಆಗಲ್ಲ ಅಷ್ಟೇ. ಇಟ್ಸ್ ಓಕೆ. ನನ್ನ ಕೈ ಹಿಡ್ಕೊಂಡು ನಾನೇ ನಡಿತೀನಿ. ನಾನೇ ನನಗೆ ಕಪ್ಪಲ್ಲು. ನಿಜ ಅಲ್ಲ ಫ್ರೆಂಡ್ಸ್. ತುಂಬ ಜನ ಹೆಣ್ಮಕ್ಳಿಗೆ ನನ್ನ ಗಂಡ ನೋಡು, ಅವ್ರ ಗಂಡ ಪಕ್ಕದ ಮನೇಲಿ ಹೆಂಗೆ ನೋಡ್ಕೋತಾರೆ, ನಮ್ಮ ಮನೇಲಿ ಹೆಂಗೆ ನೋಡ್ಕೊಳ್ಳಲ್ಲ, ರಿಲೇಷನ್ ಎಲ್ಲ ಹಂಗೆ ನೋಡ್ಕೋತಾರೆ, ನಮ್ಮ ಮನೇಲಿ ಹಿಂಗೆ ನೋಡ್ಕೊಳ್ಳಲ್ಲ ಅನ್ನೋದಕ್ಕಿಂತ ನನಗೆ ನಾನೇ ಗಂಡ, ನನಗೆ ನಾನೇ ಹೆಂಡ್ತಿ ಈ ಥರ ಅನ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಸ್ವಲ್ಪ ಸಮಾಧಾನ ಆಗ್ತೈತೆ ಫ್ರೆಂಡ್ಸ್. ಏನಕ್ಕೂ ಶಿವ ಮೇಲೆ ಡಿಪೆಂಡ್ ಆಗಲ್ಲ ನಾನು. ಅದೊಂದು ಪ್ರೌಡ್ ಫೀಲ್ ಫ್ರೆಂಡ್ಸ್. ನನಗೆ ನಾನೇ ಇಲ್ಲ, ನನಗೇನು ಬೇಕೋ ನಾನೇ ತಗೋತೀನಿ, ನನಗೇನು ಬೇಕು ನಾನೇ ಮಾಡ್ಕೋತೀವಿ ಅನ್ನೋದೆಲ್ಲ ಒಂಥರ ಸ್ವಾಭಿಮಾನ ಅಂತ ಅನ್ಕೋತಾಳೆ ನನ್ನ ಫ್ರೆಂಡ್ಸ್. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಸ್ವಾಭಿಮಾನ ಅನ್ಕೊಳ್ವಾ. ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡ್ರೆ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ನೀಟಾಗಿ ರೆಡಿ ಆಗಿಬಿಟ್ಟು ಹಂಗೆ ಬುದ್ಧ ಥರ ಒಂದು 20 ನಿಮಿಷ ಕೂತ್ಕೊಬಿಡ್ತೀನಿ. ತಕ್ಷಣ ಕೆಲಸ ಮಾಡಿದ್ರೆ ಜಿಗುಪ್ಸೆ ಬರ್ತೈತೆ. ಅದಕ್ಕೆ ಬಾ, ಜ್ಯೂಸ್ ಕುಡ್ಕೊಂಡು ವಾಕ್ ಮಾಡ್ಕೊ ಬರವಾ. ಒಂದು ವಾಕು. ಕಿವಿ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀಯಲ್ಲ, ಬಾ, ಪರವಾಗಿಲ್ಲ. ಮೂಸಂಬಿ ಜ್ಯೂಸ್ ಕುಡ್ಕೊ ಬರೋಣ ಬಾಪಿ. ಜಾಸ್ತಿ ಅಡ್ಡಾಡ್ಬಾರ್ದು. ಜ್ಯೂಸ್ ಕುಡಿಯೋಕೆ ಅಡ್ಡಾಡ್ಲೇಬೇಕು. ಇನ್ನೇನು ಫ್ರೆಂಡ್ಸ್, ಜ್ಯೂಸ್ ಹತ್ರ ಬಾ ಅಂದ್ರೆ ಬರ್ತೈತೆ ಹತ್ರಕ್ಕೆ. ನನಗಂತೂ ಈ ಜೀವನವೇ ಬೇಸರ ಹೋಗ್ಬಿಟ್ಟಿದೆ. ತಗೋಬರ್ಲ, ರೆಡಿ ಆಗ್ಬಿಟ್ಟು ಹೋಗಿ. ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಬಸ್ ಸ್ಟ್ಯಾಂಡ್ ನಮ್ಮ ಮನೆ ಹತ್ರ ಬರ್ತೈತಾ? ಜ್ಯೂಸ್ ಕುಡ್ಕೊಬರೋಣ ಅಂದ್ರೆ ಬಸ್ ಸ್ಟ್ಯಾಂಡ್ ಗಂಟ ಹೋಗ್ಬೇಕು ಅಂದ್ರೆ ಇನ್ನೇನು ಹೇಳೋ ಫ್ರೆಂಡ್ಸ್. ಆ ಬಸ್ ಸ್ಟ್ಯಾಂಡ್ ಬಾ ಹತ್ರ ಅದು ಬರ್ತೈತಾ? ನಾವೇ ಹೋಗ್ಬೇಕು ನಮ್ಮ ಕೆಲಸಕ್ಕೆ. ಸದ್ಯ ಬಡವಾಗಿದ್ದಕ್ಕೆ ಸರಿತು, ಶ್ರೀಮಂತ ಆಗಿದ್ರೆ ಇನ್ನು ಹೋಟ್ಲು ಜ್ಯೂಸ್ ಅಂಗಡಿ ಅವಿವೆಲ್ಲ ಮನೆ ಹತ್ರಕ್ಕೆ ಶಿಫ್ಟ್ ಮಾಡಿಸ್ಬಿಡ್ಬೇನೋ ನೀನು. ಹೊಟ್ಟೆಸಿ ಅಂತಿದ್ದೆ ಫ್ರೆಂಡ್ಸ್ ಹೊತ್ಮುಳುಗ ಹೊತ್ತಲ್ಲಿ. ಈಗ ಮಾಡಿ ಮತ್ತೆ ಅಡುಗೆ ಫ್ರೆಂಡ್ಸ್. ನಾನು ಮೊದಲು ನೋಡ್ತಾರೆ ಫ್ರೆಂಡ್ಸ್, ಏನಂದ್ರೆ ಅದು ಅಡುಗೆ ಮನೆಗೆ ಹೋದ್ರೆ ಪಟ್ಟಂತ ಐಡಿಯಾ ಬರೋದು. ಈಗ ಯೋಚನೆ ಮಾಡಬೇಕಾಗೈತೆ, ಏನು ಮಾಡ್ಕೊಡ್ಲಿ, ಅದು ಮಾಡ್ಕೊಟ್ರೆ ಹಂಗಾಗ್ತಿದೆ, ಇದು ಮಾಡ್ಕೊಟ್ರೆ ಹಿಂಗಾಗ್ತದೆ. ಏನು ಅಂಟ್ಕೊಂಡು ತಿಂದು? ಹಸಿಮೆಣ್ಸಿನಕಾಯಿ ಅಂಟ್ಕೊಂಡು ತಿಂದಿಯಾ? ನೆನ್ನೆ ಫ್ರೆಂಡ್ಸ್ ಕಡಲೆಕಾಳು ಹುಳಿ ಮುದ್ದೆ ಮಾಡಿಬಿಟ್ಟೆ. ಆಗಿದ್ದಾಗಲಿ ತಿನ್ನಿಸ್ಬಿಡೋಣ, ನಾನು ಎಷ್ಟಂತ ಅದು ಇದು ಯೋಚನೆ ಮಾಡೋದಂತ ತಿಂತು. ಆಮೇಲೆ ಇನ್ನೊಂದ್ಸತಿ ತಣ್ಣಗಾದ್ಮೇಲೆ 2 ಅವರ್ ಬಿಟ್ಟು ತಿನ್ಬಿಟ್ಟು ಅಪ್ಪ ಆಗಲ್ಲ ಹೊಟ್ಟೆ ಉರಿ ಅಂತ ಅಂತಿದೆ. ಬಿಸಿ ತಿನ್ಬೇಕು ಫ್ರೆಂಡ್ಸ್ 3 ಟೈಮ್. ತಣ್ಣಗಳು ತಿಂದರೆ ಹೊಟ್ಟೆ ಉರಿ ಸ್ಟಾರ್ಟ್ ಆಗ್ತೈತೆ. ಗ್ಯಾಸ್ಟ್ರಿಕ್ ಅಲ್ಲ ಅದು. ಮ್ಯಾಗಿ ತಿಂತೀಯಾ?
ಈವ್ನಿಂಗ್ ಸ್ನ್ಯಾಕ್ಸ್ಗೆ ಸರಿ ಉಪ್ಪಿಟ್ಟೆ ಮಾಡಲಾ ಫ್ರೆಂಡ್ಸ್? ಇಡ್ಲಿ ರವೆಲ್ ಮೊನ್ನೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್, ಏನು ಟೇಸ್ಟ್ ಬಂದಿತ್ತು ಗೊತ್ತಾ? ಅದನ್ನೇ ಮಾಡೋಣ ಬನ್ನಿ ಫ್ರೆಂಡ್ಸ್. ಉಪ್ಪಿಟ್ಟು ಕಂಪ್ಲೀಟ್ ಆಗೋದೇ ಹಸಿಮೆಣಸಿನ್ಕಾಯಿ ಇದೆ ಫ್ರೆಂಡ್ಸ್, ಅದೇ ಹಾಕ್ಬಾರ್ದು, ಒಣಮೆಣಸಿನ್ಕಾಯಿ ಹಾಕ್ಬಾರ್ದು. ಹೌ ಟು ಐ ಕುಕ್ ಕೂಡ ಫ್ರೆಂಡ್ಸ್? ಮಾಡ್ತೀನಿ, ಅವೆರಡು ಹಾಕ್ತೀರಾ? ನನಗೂ ಉಪ್ಪಿಟ್ಟು ತಿನ್ಬೇಕು ಅನಿಸ್ತೈತೆ. ಓ ಮೈ ಗಾಡ್ ಫ್ರೆಂಡ್ಸ್, ನಿಜವಾಗ್ಲೂ ಇಡ್ಲಿ ರವೆಲಿ ಮೊನ್ನೆ ಮಾಡಿದ್ದೆ ಮಧ್ಯಾಹ್ನಕ್ಕೆ ಅಂತ ಅಂದ್ಬಿಟ್ಟು ಶಿವಾಗೆ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ಬಿಟ್ಟಿದ್ದೆ ಕೋಪಕ್ಕೆ. ಏನು ತಿಂತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ತಿಂತು, ಅವತ್ತೇನು ಆಗಲಿಲ್ಲ. ಸದ್ಯ ಸಖತ್ತಾಗಿ ಬಂದಿತ್ತು ಫ್ರೆಂಡ್ಸ್. ಇಡ್ಲಿ ರವೆಲಿ ಉಪ್ಪಿಟ್ಟು ಮಾಡಿ ಫ್ರೆಂಡ್ಸ್, ಸಖತ್ತಾಗಿರ್ತೀನಿ ಫ್ರೆಂಡ್ಸ್. ನಾನು ಉಪ್ಪಿಟ್ಟು ಶಿವಾಗೆ ಸಪ್ಪೆನೇ ಮಾಡ್ತೀನಿ, ಅದು ಸಪ್ರೇಟಾಗಿ ಒಂದು ಬಾಣಲಿಲಿ. ಮತ್ತು ರಿಯಲ್ ಉಪ್ಪಿಟ್ಟು ಫ್ರೆಂಡ್ಸ್, ಎಲ್ಲ ಐಟಮ್ಸ್ ಹಾಕಿ ಇನ್ನೊಂದು ಕಡೆ ಮಾಡ್ತೀನಿ. ಆ ರೆಸಿಪಿನೇ ಇವಾಗ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಇವತ್ತು ಸ್ಪೆಷಲು ಇಡ್ಲಿ ರವೆಲಿ ಉಪ್ಪಿಟ್ಟು. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ನಿಂಬೆ ರಸ ಒಂದೋಳು, ಟೊಮೊಟೊ, ಹುರ್ಗಡ್ಲೆ, ಇದು ಉದ್ದಿನಕಾಳು, ಕಡಲೆಬೀಜ, ಮಾಮೂಲಿ ಎಣ್ಣೆ, ಸಾಸಿವೆ, ಕರಿಬೇವು, ಉಪ್ಪು ಎಲ್ಲ ಹಾಕಿ. ಮಾಮೂಲಿ ಉಪ್ಪಿಟ್ಟು ರವೆಲಿ ನಾವೇನಾದರೂ ಉಪ್ಪಿಟ್ಟು ಮಾಡ್ಕೋಬೇಕಂದ್ರೆ ರವೆನ ಹುರ್ಕೋಬೇಕು ಫ್ರೆಂಡ್ಸ್. ಈ ರವೆನ ಹುರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಒಂದು ಬಾಣಲಿ ಇಟ್ಕೊಂಡು ಎಣ್ಣೆ ಒಂದು ಸ್ವಲ್ಪ ಹಾಕೊಂಡು ಕಡಲೆಬೀಜ, ಇದು ಕಡಲೆಬೇಳೆ, ಉದ್ದಿನಕಾಳು ಇವಿಷ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಿಷ್ಟು ಹಾಕೊಂಡು ಸೂಪರ್ ಡೂಪರಾಗಿ ಟೇಸ್ಟ್ ಬರ್ತಿದ್ದಲ್ಲ, ಹಾಗಾಗಿ ಸೈಡಲ್ಲಿ ಶಿವಾಗೆ ಸಪ್ಪೆ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದೇನು ಹಾಕ್ತೀರಾ? ಸಾಸಿವೆ ಒಂದು ಸ್ವಲ್ಪ ಹಾಕ್ಕೊಂಡು, ಆಮೇಲೆ ಕರಿಬೇವು, ಹಸಿಮೆಣಸಿನಕಾಯಿ ಜಾಸ್ತಿ ಹಾಕೋಬೇಕು ಫ್ರೆಂಡ್ಸ್ ಉಪ್ಪಿಟ್ಟಲ್ಲಿ, ಅದೇ ಟೇಸ್ಟ್ ಜಾಸ್ತಿ ಅನ್ಸೋದು. ಶಿವ ಇದೇನು ತಿನ್ನಂಗಿಲ್ಲ. ಹಸಿಮೆಣಸಿನಕಾಯಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ತರಕಾರಿ ಬೇಕಾದ್ರೆ ಹಾಕೋಬೋದು, ಬೀನ್ಸು, ಕ್ಯಾರೆಟು, ಹಸಿ ಬಟಾಣಿ ಇವೆಲ್ಲನೂ. ನಾನು ಸಿಂಪಲಾಗಿ ಮಾಡ್ಕೋತಾ ಇದ್ದೀನಿ. ಆಮೇಲೆ ಟೊಮೊಟೊನ ಹಾಕಿ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಏನಾದರೂ ನಾವು ಈರುಳ್ಳಿ ಹಾಕಿ ಮನೆ ಮಾಡ್ಕೊಳ್ಳೋದಾದ್ರೆ ಉಪ್ಪಿಟ್ಟನ್ನ ಈರುಳ್ಳಿ ಟೊಮೊಟೊ ಜಾಸ್ತಿ ಹಾಕೋಬೇಕು. ಉಪ್ಪಿಟ್ಟು ತಿಂದೇ ಇರೋರು ಇಷ್ಟಪಟ್ಟು ತಿಂತಾರೆ. ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕೊಂಡು ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಡಬೇಕು. ಉಪ್ಪು ಮರಿದಿರ ಹಾಕಬೇಕು. ಉಪ್ಪಿಟ್ಟು ಗಂದ್ರೆ ಉಪ್ಪನ್ನ ಒಂದು ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಈಗ ಈ ಸಪ್ಪೆ ಉಪ್ಪಿಟ್ಟ ನಮ್ಮ ಯಜಮಾನ್ರು ಕೊಡುವ. ಕರೆಂಟೇ ಹೋಗ್ಬಿಡ್ತು. ಕರೆಂಟ್ ಬಂದ್ಮೇಲೆ ಕೊಡೋಣ ಅಂದರೆ ತಣ್ಣಗಾದ್ರೆ ಅಂದರೆ ತಿನ್ನಲ್ಲ. ಯಾರಿಗೆ ಬೇಕು ಅಂದರೆ ಸಂಜೆ ಹೊತ್ತು ಡೈಲಿ ಹೋಗಿ ಟೀ ಕಾಫಿ ಸ್ನ್ಯಾಕ್ಸ್ ತಿಂದು ಅಲ್ಲಿ ನೀರು ಕುಡಿದು ಬರ್ಸ್ಕೊಂಡಿರೋದು. ಮನೇಲಿ ಅಷ್ಟು ರುಚಿಯಾಗಿ ಅಡುಗೆ ಮಾಡೋಕ್ಕೋದ್ರೂ ಹೊರಗಡೆ ತಿಂಡಿ ತಿಂದು ಅಭ್ಯಾಸ ಆಗಿರೋರಿಗೆ ಹಿಂಗೆ ಆಗ್ಬೇಕು ಫ್ರೆಂಡ್ಸ್. ಲೈಫಲ್ಲಿ ಮುಟ್ಟಬಾರ್ದು ಹೊರಗಡೆ ತಿಂಡಿಗಳ. ಇದು ಕುದಿಯೋಕ್ಕೆ ಸ್ಟಾರ್ಟ್ ಆಯಿತು. ಸ್ವಲ್ಪ ಕಲರ್ಫುಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ರವೆನ ಬಸ್ಕೊಳ್ಳೋದಷ್ಟೇ. ನನಗೆ ಅಳತೆ ಕಣ್ಣಲ್ಲೇ ಗೊತ್ತಾಗ್ತಿದೆ ಫ್ರೆಂಡ್ಸ್, ಏನೇ ಆಗಲಿ ಅದಕ್ಕೆ ಹಂಗೆ ಬಸ್ಕೊಂಡೆ. ನಾನೊಂದು ಸ್ವಲ್ಪ ಉದ್ರುದ್ರಾಗಿ ಮಾಡ್ಕೊಳ್ಳೋಣ ಅಂತ ರವೆ ಜಾಸ್ತಿ ಹಾಕ್ಕೊಂಡೆ. ಗಂಜಿ ಮಾಡ್ಕೋಬೇಕು ಫ್ರೆಂಡ್ಸ್, ಅದು ಇನ್ನೂ ಚೆನ್ನಾಗಿರ್ತೈತೆ. ಆಮೇಲೆ ನಿಂಬೆ ರಸ ಮರಿದಿರ ಅರ್ಧ ಹೋಳು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಂಬೆ ರಸ ಹಾಕಿದ್ರೆ ಆ ರುಚಿನೇ ಬೇರೆ ಫ್ರೆಂಡ್ಸ್, ಟೇಸ್ಟೇ ಡಿಫ್ರೆಂಟ್ ಆಗಿರ್ತೈತೆ. ಹಂಗಾಗಿ ಹಿಂಗೆ ಹಾಕ್ಕೊಂಡೆ. ಇಷ್ಟೇ ಉಪ್ಪಿಟ್ಟು. ಓಕೆ ಫ್ರೆಂಡ್ಸ್, ಕರೆಂಟು 2 ಅವರ್ ಬಿಟ್ಟು ಬಂದಿದೆ ಫ್ರೆಂಡ್ಸ್. 7:15 6 ಗಂಟೆಲಿ ಹೋಗಿದ್ದು ಕರೆಂಟು. 1.5 ಅವರ್ ಬಿಟ್ಟು ಬಂದೈತೆ. ಉಪ್ಪಿಟ್ಟೆ ತಣ್ಣಗಾಗೋಯ್ತು ಫ್ರೆಂಡ್ಸ್. ಬಿಸಿ ಇದ್ರೇ ತಿನ್ನೋಕೆ ಸ್ವಲ್ಪ ಕಷ್ಟ ಉಪ್ಪಿಟ್ಟನ್ನ. ತಣ್ಣಗಾದ್ಮೇಲೆ ಹೆಂಗೆ ಫ್ರೆಂಡ್ಸ್? ಅದು ಇಷ್ಟು ಟೇಸ್ಟ್ ಆಗಿದ್ರೆ ತಿನ್ನಲೇಬೇಕು ಫ್ರೆಂಡ್ಸ್. ಇದೇನಂದರೆ ರವೆ ಇಡ್ಲಿ ರವೆ ಆಗಿರೋದ್ರಿಂದ ಎಣ್ಣೆ ಜಾಸ್ತಿ ಹಾಕೋಬೇಕು, ಇಲ್ಲಾಂದ್ರೆ ಅಂಟಾಗ್ತಿದೆ. 2 ದಿನ ಹಿಂದೆ ಟ್ರೈ ಮಾಡಿದ್ದೆ ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಇಷ್ಟ ಆಯ್ತು ನನಗೆ. ತುಪ್ಪ ಆಯ್ತು. ಎಂಟು ಗಂಟೆಗೆ ಬಂದವನೇ ಬೀದಿಲಿ ಹಾಯ್ಕೊಂಡು ತಿನ್ಕೊಂಡು ಆಮೇಲೆ ಬರ್ತಾನೆ ಮನೆಗೆ. ಹೆಂಗೈತಪ್ಪ ಈಗ ಉಪ್ಪಿಟ್ಟು ತಿಂದಿದ್ಕೆ? ಸಮಥಿಂಗು ಸ್ವಲ್ಪ ಇದು ನೀರು ಕುಡಿದ್ರು ಹೆಂಗೈತೆ ಅಂತ ಕೇಳಂಗಾಗೈತೆ ಫ್ರೆಂಡ್ಸ್. ಏನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗೈತೆ ಅಂದರೆ ಸ್ಟಾರ್ಟ್ ಮಾಡ್ತಿದ್ದೆ, ಯಪ್ಪ ಆಗ್ತಾಯಿಲ್ಲ, ತಡ್ಕೊಳಕ್ಕಾಗ್ತಾಯಿಲ್ಲ, ಹೊಟ್ಟೆ ಉರಿದಿದೆ ಅಂತ. ಅದಕ್ಕೆ ಜಾಸ್ತಿ ಎಕ್ಸ್ಪೆರಿಮೆಂಟ್ಗಳೇ ಬೇಡ ಫ್ರೆಂಡ್ಸ್. ಗಂಡನ ಮೇಲೆ ಗಂಜಿಯನ್ನು ಮಾಡಿಟ್ಟಿದ್ದೀನಿ. ನೀರು ಜಾಸ್ತಿ ಹಾಕ್ಬಿಟ್ಟು ಅಕ್ಕಿ ತೊಳೆದು ಹಾಕ್ಬಿಟ್ಟು ಮಾಡ್ತಾರಲ್ಲ ಫ್ರೆಂಡ್ಸ್, ಉಪ್ಪು ಹಾಕ್ಬಿಟ್ಟು ಹತ್ರ ಕುಕ್ಕರಲ್ಲಿ ಚೆನ್ನಾಗಿ ಬೇಯಿಸಿ ವಿಸಿಲ್ ಬರ್ಸಿದ್ದೀನಿ. ಅದು ಏರೆಲ್ಲ ಓದಷ್ಟರಲ್ಲಿ ಇನ್ನೂ ನುಣ್ಣಗಾಗಿರ್ತೈತೆ. ಆಮೇಲೆ ಹಂಗಾಗಿ ಗುಡುಕು ಅಂತ ತಿನ್ನೋದು ಹಿಂಗೆ ಹೋಗ್ತೈತೆ ಫ್ರೆಂಡ್ಸ್. ನಾನು ಅದೇ ಉಪ್ಪಿಟ್ಟು ತಂಗಳ ಮುದ್ದೇನೋ ಅದೊಂದು ಇದೊಂದೇನೋ ನಾನು ತಿನ್ಕೋತೀನಿ. ದೃಷ್ಟಿ ತೆಗಿಬೇಕಾ? ದೃಷ್ಟಿ ತಕ್ಕೊಳಕ್ಕೂ ಬೈಕೆ ಹುಷಾರಿಲ್ದೆ ತೆಗೀತೆಲ್ಲ ಸಂಪ್ರದಾಯಗಳು ಫ್ರೆಂಡ್ಸ್. ಕಮ್ಮಿ ಆಗ್ತೈತೆ ಅಂತ ಒಂದು ನಂಬಿಕೆ. ಮತ್ತು ಇದು ಮಂತ್ರ ಹಾಕ್ಸೋದು, ಏನಪ್ಪ ಇದು ತಾಯಿ ತಕಡ್ಸೋದು, ಮಂತ್ರ ಎಲ್ಲ ಹಾಕ್ಸ್ತಾ ಇದ್ರು ಫ್ರೆಂಡ್ಸ್. ನಮಗೆ ಚಿಕ್ಕ ವಯಸ್ಸಲ್ಲಿ ಹುಷಾರಿಲ್ತಾ ಇದ್ದಾಗ ವಾಸಿ ಆಗ್ತಿತ್ತು. ಮುಖ ಏನಪ್ಪಿ ಕಪ್ಪೆ ಮುಖ ಆಗ್ಬಿಟ್ಟೈತೆ. ಬಲಗಡೆ ಯಾವುದು ಎಡಗಡೆ ಯಾವ್ದಪ್ಪಿ ನಿಂಗೆ? ಕಣ್ಣತ್ರ ಯಾವುದು? ಬಲಗಣ್ಣಿದಾ?
ಓಕೆ ಫ್ರೆಂಡ್ಸ್, ಈಗ ಶಿವಾಗ ಅನ್ನ ಮಾಡಿಟ್ಟಿದ್ದಾಯ್ತು. ನಾನು ತಗೊಳ್ಳೋ ತಿನ್ಕೋತೀನಿ. ತುಂಬ ದಿನ ಆದಮೇಲೆ ನನ್ನ ಕೆಲಸಕ್ಕೆ ನಾನು ಜಾಯ್ನ್ ಆಗ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಫೇವ್ರೇಟ್ ಕೆಲಸ ಡ್ರಾಯಿಂಗ್ ಮಾಡೋದು. ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಒಂದು ಫೋಟೋ ಫ್ರೆಂಡ್ಸ್, ಅದು ನನ್ನ ಫೇವ್ರೇಟು, ನನ್ನ ಕನಸು, ನನ್ನ ಸಾಗದ ಕನಸು ಹಾಗೆ ಉಳ್ಕೊಂಡೈತೆ ಫ್ರೆಂಡ್ಸ್. ಭರತನಾಟ್ಯಮ್ದು ಪಾದ, ಅದು ನಂಗೆ ಸಖತ್ ಇಷ್ಟ ಫ್ರೆಂಡ್ಸ್. ಅದಕ್ಕೆ ಅದನ್ನು ಬರೆದುಬಿಟ್ಟು ಬರೆಯೋದು ಒಂದೇ ಅಲ್ಲ ಫ್ರೆಂಡ್ಸ್, ನಾನು ಫೇಮಿಂಗೂ ಹಾಕ್ಸ್ಬೇಕು. ಫೇಮು ಹಾಕ್ಸ್ಬೇಕು, ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಡ್ರಾಯಿಂಗ್ ಮಾಡದೇ ಇರೋದಕ್ಕೆ ಮೇನ್ ಕಾರಣನೇ ಮಾಡಿ ಅಲ್ಲಿ ಹಾಕಿ ಜಿಳ್ಳೆಗಳು ತಿಂದು ಹೋಗ್ತವೆ. ಡ್ರಾಯಿಂಗ್ ಏನಾದರೂ ಇಂಟ್ರೆಸ್ಟಿಂಗಾಗಿ ಏನಾದರೂ ಒಂದು ನಾನು ಅದಕ್ಕೆ ಕಷ್ಟಪಟ್ಟು ಬರದೆ ಅಂದರೆ ಅದಕ್ಕೆ ಫೇಮಿಂಗ್ ಹಾಕ್ಸ್ಕೊಡ್ಬೇಕು. ನನ್ನ ಗಂಡ ಹಾಕ್ಸ್ಕೊಡಲ್ಲ ಫ್ರೆಂಡ್ಸ್, ಅದಕ್ಕೆ ಸ್ಟಾಪ್ ಮಾಡಿದ್ದು. ಮತ್ತು ನನಗೆ ಫ್ರೀನೂ ಇಲ್ದಿರ ಸ್ವಲ್ಪ ಮಾಡಿದೆ. ಇದನ್ನು ಮಾತ್ರ ಸಖತ್ತಾಗಿ ಬರೆದು ಫ್ರೆಂಡ್ಸ್, ನನ್ನ ಕ್ರಿಯೇಟಿವಿಟಿ ಎಲ್ಲ ಅದೆಲ್ಲ ತುಂಬಿ ಬರೆದು ಫೇಮಿಂಗ್ ಹಾಕ್ಸ್ಬೇಕು ಫ್ರೆಂಡ್ಸ್. ಅದಕ್ಕೆ ಚಿಕ್ಕ ಬುಕ್ ತೊಗೊಂಡಿದ್ದೀನಿ. ಚಿಕ್ಕದಾದರೆ ಕಡಿಮೆ ಆಗ್ತದಲ್ಲ ಫೇಮಿಂಗ್ಗೆ ದುಡ್ಡು ಅಂತ. ಇಲ್ಲಿ ಫ್ರೆಂಡ್ಸ್ ಎಲ್ಲ ಹಳೇದಾಗ್ಬಿಟ್ಟೈತೆ, ತುಂಬ ದಿನದಿಂದ ಇಟ್ಬಿಟ್ಟಿದೆ. ಇದು ಎರೇಸರ್ ಫ್ರೆಂಡ್ಸ್, ಚಕ್ರ ಎರೇಸರು, 3 ಶಾರ್ಪ್ನರು. ಇದು ನೋಡೋಣ ಇದು ಯೂಸ್ ಆಗ್ತೈತಾ ಅಂತ ಎತ್ಕೊಂಡಿದ್ದೀನಿ ಫ್ರೆಂಡ್ಸ್. ಅದೇ ಇದ್ರ ಹೆಸರಪ್ಪ 3D ಔಟ್ಲೈನರು. ಸೀರೆಗೆ ಏನಾರು ಡಿಸೈನ್ ಮಾಡ್ಕೊಳ್ಳೋಕ್ಕೆ ಅಂಟ್ಕೊಳ್ತೈತಲ್ಲ ಹಂಗೇನೆ, ಅದು ಪೆನ್ಸಿಲ್ಗಳೆಲ್ಲ ಖಾಲಿ ಆಗ್ಬಿಟ್ಟೈತೆ. ಇಷ್ಟು ಪೆನ್ಸಿಲು ಬೇಕು ಫ್ರೆಂಡ್ಸ್, ಒಂದೊಂದು ಶೇಡ್ ಕೊಡ್ತೈತೆ. ಡ್ರಾಯಿಂಗ್ ಅಂದರೆ ಇನ್ನೂ ಪೆನ್ಸಿಲ್ಗಳು ಇದ್ದೋ ಎಲ್ಲ ಖಾಲಿ ಆಗ್ಬಿಟ್ಟವೆ. ಇವೆರಡು ಮಾಮೂಲಿ ಕ್ರಯಾನ್ಸ್ ಏನೋ ಅಂತಾರಲ್ಲ, ಕಲರ್ ಪೆನ್ಸಿಲು. ಇದೆಲ್ಲ ಇನ್ನು ಬ್ಲೆಂಡರು. ಈ ಬ್ಲೆಂಡರ್ನ ಶಾರ್ಪ್ ಮಾಡ್ಕೊಳ್ಳೋದು. ಇಷ್ಟು ನಮ್ಮ ಡ್ರಾಯಿಂಗ್ಗೆ ಬೇಕಾಗಿರೋ ಐಟಮ್ಸು ಫ್ರೆಂಡ್ಸ್. ಡ್ರಾಯಿಂಗ್ ಬುಕ್ಕದ ಪೇಪರಲ್ಲೇ ಡ್ರಾಯಿಂಗ್ ಮಾಡ್ಕೊಳ್ಳೋಣ ಅಂತ ನೋಡಿದೆ, ಅದು ಯಾಕೋ ಬೇಡ ಅಂತ ಅನ್ನಿಸ್ತು. ಒಂದು ಇನ್ವಿಟೇಷನ್ ಕಾರ್ಡ್ ಇತ್ತು ಫ್ರೆಂಡ್ಸ್, ಅದು ಲಾಸ್ಟ್ ಪೇಜು ಏನು ಬರ್ದಿರಲ್ಲ ನೋಡಿ, ಅದು ಬಿಗಿಯಾಗಿರ್ತೈತೆ ಮತ್ತು ಬರೆಯೋಕ್ಕೂ ಸ್ಮೂತಾಗಿ ಸಾಫ್ಟಾಗಿರುತ್ತೆ ಅಂದ್ಬಿಟ್ಟು ಸುತ್ತ ಕಟ್ ಮಾಡಿಕೊಂಡೆ. ವೇಸ್ಟ್ ಈ ಥರ ಬೆಂಡಾಗಿರೋದು ಅದೆಲ್ಲ ಕಟ್ ಮಾಡಿಕೊಂಡು ನ್ಯೂಸ್ ಪೇಪರ್ನ ಹಿಂಗೆ ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್, ವೇಸ್ಟ್ ಆಗಬಾರ್ದು ಅಂದ್ಬಿಟ್ಟು. ಮತ್ತು 1 ಇಂಚಿಗೆ ಈ ಥರ ಸ್ಕೇಲಲ್ಲಿ ಬರ್ಕೊಬಿಡ್ಬೇಕು. ಅಲ್ಲಿ ಫೇಮಿಂಗ್ ಹಾಕಿದ್ರೆ ಅಲ್ಲಿ ಕರೆಕ್ಟಾಗಿ ಹಾಕ್ತಾರೆ. ಇಲ್ಲಾಂದರೆ ನಾವು ಡ್ರಾಯಿಂಗ್ ಮಾಡಬೇಕಾದ್ರೆ ಆ ಲೈನಿಂದ ಆಚೆಗೆ ಏನಾರು ಹಾಕ್ಬಿಟ್ವಿ, ಲೈನ್ ಹಾಕ್ಕೊಳ್ದಿರ ಅಂದರೆ ವೇಸ್ಟ್ ಆಗ್ತೈತಲ್ಲ, ಸುಮ್ಮನೆ ಕವರ್ ಆಗಿಬಿಡ್ತೈತೆ ಫೇಮಿಂಗ್ ಹಾಕಿದ್ರೆ ನಾವು ಮಾಡಿರೋ ಡ್ರಾಯಿಂಗ್. ಹಾಗಾಗಿ ಮೊದಲು ಔಟ್ಲೈನ್ನ ಬರ್ಕೋಬೇಕು. ಲೈಟ್ ಕಲರ್ ಪೆನ್ಸಿಲ್ ಫ್ರೆಂಡ್ಸ್, ಲೈಟ್ ಶೇಡಲ್ಲಿ ಮೊದಲು ಔಟ್ಲೈನ್ ಬರ್ಕೋಬೇಕು. ಡಾರ್ಕ್ ಶೇಡಲ್ಲಿ ಏನಾದ್ರು ನಾವು ಔಟ್ಲೈನ್ ಬರ್ಕೊಳಕ್ಕೆ ಹೋದರೆ ಅದು ನೆಕ್ಸ್ಟ್ ನಾವು ಎರೇಸ್ ಮಾಡಬೇಕಾಗ್ತೈತಲ್ಲ, ಕ್ರಾಸ್ ಹೋಗಿರೋವೆಲ್ಲ ಲೈನ್ಗಳು ಎರೇಸ್ ಮಾಡಿದ್ರೂ ಡಾರ್ಕ್ ಕಲರ್ ಆಗಿರೋದ್ರಿಂದ ಅದು ಹಂಗೆ ಉಳ್ಕೊಬಿಡ್ತೈತೆ. ಹಂಗಾಗಿ ಡ್ರಾಯಿಂಗ್ ಯಾರು ಪ್ರಾಕ್ಟೀಸ್ ಮಾಡ್ತಾರೋ ಲೈಟ್ ಕಲರ್ ಫಸ್ಟ್ಗೆ ಔಟ್ಲೈನಲ್ಲಿ ಬರ್ಕೋಬೇಕು. ಫುಲ್ಲು 2 ಪಾದನ ಬರ್ಕೊಂಡು ಗೆಜ್ಜೆನೆಲ್ಲನೂ ಇದರಲ್ಲೇ ಬರ್ಕೊಳ್ತೀವಿ. ತುಂಬ ಜನ ನಿಮ್ಮ ಡ್ರಾಯಿಂಗ್ಸ್ನ ಕೇಳಿದ್ರಿ, ಮಾಡಿಕೊಡಿ, ನಾವು ಫೋಟೋ ಸೆಂಡ್ ಮಾಡ್ತೀವಿ ಅಂತೆಲ್ಲ. ಮತ್ತು ಮಾಡ್ಕೊಡೋಕೆ ನನಗೂ ಖುಷಿನೇ. ನಾನು ಮಾಡಿಬಿಟ್ಟು ನಿಮಗೆ ಫೋಟೋಸ್ ಬರೀ ಮೊಬೈಲಲ್ಲಿ ಸೆಂಡ್ ಮಾಡಿಬಿಟ್ರೆ, ನಾನು ಡ್ರಾಯಿಂಗ್ ಮಾಡಿರೋದನ್ನ ಪೇಪರ್ನ ನಾನೇನು ಮಾಡಲಿ ಇಟ್ಕೊಂಡು, ನಮ್ಮನೇನು ದೊಡ್ಡದಾಗಿದ್ದರೆ ಇಟ್ಕೊಬೋದು ಆರಾಮಾಗಿ, ಎಲ್ಲ ಒಂದು ಕಡೆ ಇರ್ತೈತೆ ಅಂತ ಅಂದ್ಬಿಟ್ಟು. ಜಿರಳೆಗಳು ತಿಂತವೆ, ನನಗೆ ಅದು ಹೊಟ್ಟೆ ಉರಿತೈತೆ. ಎಷ್ಟು 2-3 ಅವರ್ ನಾನು ಅದರಲ್ಲಿ ಟೈಮ್ ಹಾಕ್ಬಿಟ್ಟು ಬರ್ದಿರ್ತೀನಿ. ಅದು ನೀವು ತೊಗೊಳ್ತೀರಾ ಬರೀ ಫೋಟೋ ತೆಗೆದು ಸೆಂಡ್ ಮಾಡಿ ಅಂತಂದರೆ ಅದು ನನಗೆ ವೇಸ್ಟ್ ಅಲ್ಲ. ದುಡ್ಡು ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ, ಡ್ರಾಯಿಂಗ್ ಆದರೂ ಇಸ್ಕೊಂಡೋದ್ರೆ ನನಗೆ ಸಮಾಧಾನ ಆಗ್ತೈತೆ. ಅದಕ್ಕೆ ನಾನು ತುಂಬ ಜನ ಡ್ರಾಯಿಂಗ್ ಇಲ್ಲ ನಾನು ಮಾಡಲ್ಲ ಅಂತ ಹೇಳಿದೆ. ಫೇಮಿಂಗ್ ಹಾಕ್ಕೊಡಿ ಅಂದರೆ ಅದೊಂಥರ, ಇಲ್ಲ ನಾವೇ ಫೇಮಿಂಗ್ ಹಾಕ್ಕೊಡ್ತೀವಿ ಮಾಡಿಕೊಡಿ ಅಂದರೂ ಅದೊಂಥರ. ಸುಮ್ಮನೆ ನಾನು ಇಟ್ಕೊಂಡು ಅಲ್ಲಿ ಜಿರಳೆ ಅದು ಇದು ತಿಂದಾಗ ನನಗೆ ಬೇಜಾರಾಗ್ತೈತೆ. ಏನಕ್ಕಾದ್ರೂ ಮಾಡೋದನ್ನ ಅಂತ ನನ್ನ ಮನಸ್ಸಿಗೆ ಬರ್ತೈತೆ. ವೇಸ್ಟ್ ಆಗಬಾರ್ದು, ಅದಕ್ಕೆ ಎಷ್ಟು ಶ್ರಮ ಹಾಕಿರ್ತೀವಿ. ಅದಕ್ಕೆ ಅಷ್ಟೇ ಫ್ರೆಂಡ್ಸ್, ರೀಸನ್ ಇಷ್ಟೇನೇ. ಇನ್ನು ಕೆಲವೊಂದು ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ, ಯಾವಾಗ ಟೈಮ್ ಬರ್ತಿತ್ತೋ ಗೊತ್ತಿಲ್ಲ. ಮಾಡಬೇಕು ಕೆಲವೊಂದು. 2 ಕಡೆ ಗೆಜ್ಜೆನ ಸಮವಾಗಿ ಬರ್ಕೋಬೇಕು. ಈಗ ಶೇಡ್ ಕೊಡೋದೇ ಇರೋದು ಮೇಯ್ನು. ಇದೆಲ್ಲ ಔಟ್ಲೈನು ಗೆಜ್ಜೆ ಎಲ್ಲ ಬರ್ಕೊಂಡ್ಮೇಲೆ, ಮತ್ತು ಪಾದದಿಂದ ಮೇಲೆ ಕಾಲು ಎಲ್ಲ ಬರ್ಕೊಂಡ್ಮೇಲೆ ಆಮೇಲೆ ನಾವು ಸ್ವಲ್ಪ ಡಾರ್ಕ್ ಕಲರ್ ಪೆನ್ಸಿಲ್ ಎತ್ಕೋಬೇಕು. ಶೇಡ್ ಇರ್ತೈತೆ ಅದರಲ್ಲೂ, ನಾನು ಸ್ವಲ್ಪ ಲೈಟ್ ಕಲರು, ಅದಕ್ಕಿಂತ ಸ್ವಲ್ಪ ಡಾರ್ಕ್, ಅದಕ್ಕಿಂತ ಸ್ವಲ್ಪ ಡಾರ್ಕು, ಅದರಲ್ಲಿ ಮಾರ್ಕ್ ಮಾಡ್ಕೋಬೇಕು ಏನೇನು ಎಲ್ಲೆಲ್ಲಿ ಕಲರ್ಸ್ ಬರಬೇಕು. ಹಂಗೆ ಪಾದಕ್ಕೆ ಮಾಮೂಲಿ ಪಿಂಕ್ ಕಲರ್ ಬರ್ತೈತೆ ಫ್ರೆಂಡ್ಸ್, ಪಿಂಕು ಇಲ್ಲ ರೆಡ್ಡು. ಹಾಗಾಗಿ ನಾನು ಕಲರ್ ಪೆನ್ಸಿಲಲ್ಲಿ ಬರ್ಕೊಂಡೆ. ಅದು ಸ್ವಲ್ಪ ಲೈಟಾಗೇ ಇತ್ತು. ಸರಿ ಫಸ್ಟ್ ಬರ್ಕೊಬಿಡೋಣ, ಆಮೇಲೆ ಅದು ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡೋದು, ಇನ್ನೇನಾದರೂ ನೆಕ್ಸ್ಟ್ ನೋಡ್ಕೊಳ್ಳೋಣ ಅಂದ್ಬಿಟ್ಟು 2 ಪಾದಕ್ಕೆ ಬರ್ಕೊಂಡೆ. ಸ್ವಲ್ಪ ಲೈಟಾಗಿ ಕಲರ್ಸಿದೆ ಫ್ರೆಂಡ್ಸ್, ಲೈಟ್ ಬೆಳಕಿಗೆ, ಟಾರ್ಚ್ ಬೆಳಕಿಗೆ. ರಿಯಲಾಗಿ ನೋಡಿದ್ರೆ ಅದು ಸ್ವಲ್ಪ ಡಾರ್ಕ್ ಕಲರೇ ಐತೆ. ಪೇಂಟ್ ಮಾಡಿದ್ಮೇಲೆ ಅದನ್ನ ಲಾಸ್ಟಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ, ಅದು ಫುಲ್ಲು ಡಾರ್ಕಾಗಿ ಹೆಂಗೆ ಬರ್ತೈತೆ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಸ್ವಲ್ಪ ಡಾರ್ಕ್ ಕಲರ್ ಪೆನ್ಸಿಲ್ ಇರುತ್ತೆ, ಡಾರ್ಕ್ ಶೇಡು, ಅದರಲ್ಲಿ ಫುಲ್ಲು ಡಾರ್ಕ್ ಮಾಡ್ಕೊಂಡು ಹೋಗಬೇಕು. ನಾನು ಗೂಗಲಲ್ಲಿ ಫೋಟೋನ ನೋಡಿಕೊಂಡು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಮಾಡ್ತಾ ಇರೋದು. ನಾವು ಫೋಟೋ ನೋಡಿದ ತಕ್ಷಣ ಗೊತ್ತಾಗ್ಬಿಡ್ತೈತೆ ಎಲ್ಲೆಲ್ಲಿ ಡಾರ್ಕ್ ಕಲರ್ ಐತೆ, ಎಲ್ಲೆಲ್ಲಿ ಲೈಟ್ ಕಲರ್ ಐತೆ ಅಂತ. ಅಂಥದ್ದು ಹತ್ರ ಈ ಥರ ಡಾರ್ಕ್ ಶೇಡ್ ಇರೋ ಪೆನ್ಸಿಲ್ ತೊಗೊಂಡು ಅದರಲ್ಲಿ ಡಾರ್ಕ್ ಕಲರ್ ಏನೇನೈತೆ ಅದನ್ನೆಲ್ಲ ಬರ್ಕೋಬೇಕು. ಇಷ್ಟೇ, ಡ್ರಾಯಿಂಗು ಸಿಂಪಲ್ ಆಗೈತೆ. ನಾನು ಎಲ್ಲಿ ಕಲಿತೆ ಅಂದರೆ ಅರ್ಧ ನನಗೆ ಹಂಗೆ ಫೋಟೋ ನೋಡಿದ ತಕ್ಷಣ ನನಗೆ ಗೊತ್ತಾಗ್ಬಿಡ್ತೈತೆ ಹೆಂಗೆ ಮಾಡಬೇಕು ಅಂತ. ಇನ್ನರ್ಧ ನಾನು ಸ್ವಲ್ಪ ಶೇಡೆಲ್ಲ ಕಲ್ತಿದ್ದು ಯೂಟ್ಯೂಬಿಂದನೇ, ಒಂದು 7 ವರ್ಷದಿಂದ ಪ್ರಾಕ್ಟೀಸ್ ಮಾಡಿದ್ದು. ಅಂತೂ ಇಂತೂ ಇದೊಂದು ನನಗೆ ಗೊತ್ತು ಅಂತ ಹೇಳ್ಕೊಳಕ್ಕೆ ಖುಷಿ ಆಗ್ತೈತೆ. ಈಗ ಈ ಥರ ಬರ್ಕೊಂಡ್ರೆ ಆಮೇಲೆ ಔಟ್ಲೈನ್ ಒಂದು ಸ್ವಲ್ಪ ಕಾಲು, ಪಾದ, ಉಗುರು ಎಲ್ಲ ಬರ್ಕೊಂಡ್ರೆ ಅದು ಸ್ವಲ್ಪ ಹೈಲೈಟಾಗಿ ಕಾಣಿಸ್ತಿದೆ. ಪಕ್ಕದಲ್ಲಿ ಗೂಗಲಲ್ಲಿ ತಕ್ಕೊಂಡಿರೋ ಫೋಟೋನ ಝೂಮ್ ಮಾಡಿ ಇಟ್ಕೊಂಡು ನೋಡ್ಕೊಂಡು ಬರ್ಕೊಳ್ತಾ ಇದ್ದೀನಿ. ಆಮೇಲೆ ಶೇಡ್ ಕೊಡೋದು ಮೇಯ್ನು. ಈಗ ನಾನು ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ. ಅದೇ ಮೇಯ್ನು, ರಿಯಲಿಸ್ಟಿಕ್ಕಾಗಿ ಫೋಟೋ ಬರಬೇಕು ಅಂದರೆ ಈ ಬ್ಲೆಂಡರ್ ಇರಲೇಬೇಕು. ಇದಿಲ್ಲ ಅಂದರೆ ಇಯರ್ಬಡ್ಸ್, ಕಿವಿ ಕ್ಲೀನ್ ಮಾಡ್ತೀವಲ್ಲ ಅದು ಇಯರ್ಬಡ್ಸಲ್ಲೂ ನಾವು ಬ್ಲೆಂಡ್ ಮಾಡ್ಕೋಬೋದು. ಔಟ್ಲೈನ್ ಏನೇನೈತೆ ಅಲ್ಲೊಂದು ಸ್ವಲ್ಪ ಈ ಥರ ಬ್ಲೆಂಡ್ ಮಾಡ್ಕೊಬಿಟ್ರೆ ಅದು
ಅದು ರಿಯಲಿಸ್ಟಿಕ್ ಆಗಿ ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಿದೆ. ಈ ಕಡೆ ಗೆಜ್ಜೆ ಪಾದ ಎಲ್ಲ ಮುಗೀತು, ನೋಡೋಕ್ಕೆ ಗೆಜ್ಜೆ ಎಲ್ಲ ರಿಯಲ್ ಆಗಿ ಕಾಣಿಸ್ತಿತ್ತಲ್ಲ, ನನಗೆ ಇಷ್ಟ ಆಯಿತು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಇದನ್ನು ಬರಿಬೇಕಲ್ಲ ಅಂತ ಅಂದ್ಬಿಟ್ಟು, ಕೊನೆಗೂ ಇವಾಗ ಕಾಲ ಕೂಡ ಬಂತು. ಎರಡನೇದು ಪದಕ್ಕೂ ಇದೇ ಥರ, ಆದರೆ ಈ ಪಾದ ಸ್ವಲ್ಪ ಕ್ರಾಸಾಗಿರೋದ್ರಿಂದ ಗೆಜ್ಜೆಗಳ್ನ ಒಂದು ಸ್ವಲ್ಪ ಕ್ರಾಸಾಗಿ ಬರ್ಕೋಬೇಕಾಗ್ತೈತೆ, ಆವಾಗಲೇ ನೋಡೋಕ್ಕೆ ರಿಯಲಾಗಿ ಕಾಣಿಸೋದು. ಇಲ್ಲಾಂದರೆ ಒಂದು ಸ್ವಲ್ಪ ನೋಟೋಕ್ಕೆ ನೀಟಾಗಿ ಚೆನ್ನಾಗಿ ಕಾಣಿಸಲ್ಲ. ಪಾದ ಒಂದು ಸ್ವಲ್ಪ ಊದ್ಕೊಂಡಾಗ ಕಾಣಿಸ್ತಿತ್ತಲ್ಲ, ಕ್ರಾಸಾಗಿ ನೋಡಿದ್ರೆ ಹಾಗೆ ಕಾಣಿಸೋದು, ಆಮೇಲೆ ಚೆನ್ನಾಗಿ ಕಾಣಿಸ್ತಿತ್ತೆ ರಿಯಲಾಗಿ ನೋಡಿದ್ರೆ. ಗೆಜ್ಜೆ ಅಲೈನ್ಗಳು, ಪಾದದ ಔಟ್ಲೈನು ಎಲ್ಲನೂ ಬೆಂಡ್ ಮಾಡ್ಕೊಂಡಿದ್ದಾದಮೇಲೆ ಆಮೇಲೆ ಒಂದು ಸ್ವಲ್ಪ ಡಾರ್ಕ್ ಮಾಡಿಕೊಂಡೆ, ಪಾದದ್ದು ಕಲರ್ ಪೆನ್ಸಿಲಲ್ಲೇ ಮತ್ತು ಇನ್ನೊಂದು ಸ್ವಲ್ಪ ಡಾರ್ಕ್ ಮಾಡಿಕೊಂಡೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು. ಆಮೇಲೆ 3D ಐಲೈನರು 3 ಕಲರ್ ಇತ್ತಲ್ಲ, ಅದರಲ್ಲಿ ಡಿಸೈನ್ ಮಾಡಿದ್ರೆ ಹೆಂಗೆ ಕಾಣಿಸ್ತಿತ್ತೆ ನೋಡೋಣ ಅಂತ ಅಂದ್ಬಿಟ್ಟು ಅದರಲ್ಲಿ ಡಿಸೈನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಕೊಂಡೆ. ಇದು ನೋಡೋಕ್ಕೆ ಇವಾಗ ಮಾಡ್ತಿರೋದ್ರಿಂದ ಅದು ಸ್ವಲ್ಪ ಲೈಟಾಗೆ ಕಾಣಿಸ್ತಿದೆ, ಅದು ಸ್ವಲ್ಪ ಒಣಗಬೇಕು, ಆವಾಗ ಪಳ ಅಂತ ಮಿಂಚ್ತಾ ಇರ್ತಿದೆ. ಇಷ್ಟ ಆಯಿತು ನನಗೆ. ಇದಕ್ಕೆ ನಾನು ಗೋಲ್ಡನ್ ಕಲರು ಮತ್ತು ಇದು ಗ್ರೀನ್ ಕಲರು, ಉಗುರು ಬಣ್ಣ ಈ ಥರ ಇತ್ತಲ್ಲ ಪಿಂಕ್ ಕಲರು, ಅದು ಮಿಂಚೋ ಥರ ಚೆನ್ನಾಗಿ ಕಾಣಿಸ್ತಿತ್ತು ಅಂದ್ಬಿಟ್ಟು ಉಗುರು ಬಣ್ಣಕ್ಕೆ ಅದು ಹಾಕ್ಕೊಂಡೆ, ನೈಲ್ ಪಾಲಿಶ್ ಹಾಕ್ತಂಗೆ ಕಾಣಿಸ್ತಿತ್ತೆ ಅಂದ್ಬಿಟ್ಟು. ಆಮೇಲೆ ನನ್ನ ಅದೃಷ್ಟನೂ ಏನೋ, ಗೆಜ್ಜೆ ಮಾಮೂಲಿ ಗೋಲ್ಡನ್ ಕಲರೇ ಇರ್ತಿತ್ತಲ್ಲ, ಗೋಲ್ಡನ್ ಕಲರ್ ಆಲ್ರೆಡಿ ಇತ್ತು ನನ್ನ ಹತ್ರ, ಅದರಲ್ಲಿ ಬರ್ಕೊಂಡೆ. ಅದು ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇದು ಯಾವುದೂ ಇಲ್ಲಾಂದರೆ ಬರೀ ಪೆನ್ಸಿಲಲ್ಲೇ, ಕಲರ್ ಪೆನ್ಸಿಲಲ್ಲೇ ಮಾಡಿಕೊಂಡ್ರು ಅದು ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಆ ಕಡೆ ಈ ಕಡೆ ಲೈನು ಬ್ಲ್ಯಾಕ್ ಕಲರ್ ಮಾಡ್ಕೊಂಡಿದ್ರೆ ಚೆನ್ನಾಗಿ ಕಾಣಿಸೋದು. ನಾನೊಂದು ಸ್ವಲ್ಪ ಪಿಂಕ್ ಕಲರ್ ಮಾಡಿದೆ, ನೋಡೋಣ ಹೆಂಗೆ ಕಾಣಿಸ್ಬೋದು ಅಂತ. ಬ್ಲ್ಯಾಕ್ ಕಲರ್ ಮಾಡಬೇಕಿತ್ತು, ಅದೊಂದು ಮಿಸ್ಟೇಕ್ ಮಾಡಿಕೊಂಡೆ, ಗೆಜ್ಜೆ ಆ ಕಡೆ ಈ ಕಡೆ. ಆಮೇಲೆ ಮೇಲ್ಗಡೆಗೆ ಒಂದು ಸ್ವಲ್ಪ ಡ್ರೆಸ್ ಕಾಣಿಸ್ತಿತ್ತಲ್ಲ, ಅಲ್ಲಿ ಗೋಲ್ಡನ್ ಕಲರ್ ಮತ್ತು ಗ್ರೀನ್ ಕಲರ್ ಮಾಡಿಕೊಂಡೆ. ಪಾದ ಯಾಕೋ ನನಗೆ ಅಡ್ಜಸ್ಟ್ ಆಗಲಿಲ್ಲ, ಲಾಸ್ಟಲ್ಲಿ ವಾಟರ್ ಕಲರ್ ಪೇಂಟಲ್ಲಿ ಪಾದ ಬರ್ಕೊಂಡೆ. ಇವಾಗ ಒಂದು ಸ್ವಲ್ಪ ನೋಡೋಕೆ ಲುಕ್ ಚೆನ್ನಾಗಿ ಕಾಣಿಸ್ತಿದೆ. ಅಪ್ಪ 11 ಗಂಟೆ ರಾತ್ರಿ ಫ್ರೆಂಡ್ಸ್, ಎಲ್ಲ ಮುಗಿಸ್ತೆ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಶ್ರೀ ರಘು 3 ತಿಂಗಳ ಮಗು, ಹಾಯ್. ಖುಷಿ ಆಯ್ತು. ಚೇತನ್ 13ಕ್ಕೆ ಹ್ಯಾಪಿ ಬರ್ತಡೇ ಅಡ್ವಾನ್ಸ್. ಹ್ಯಾಪಿ ಬರ್ತಡೇ. ಮಣಿಕ್ 11ನೇ ತಾರೀಕು ವಿಶ್ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಯಶಸ್ ಧನುಷ್ ಹಾಯ್ ಮಕ್ಕಳ. ಹಾಯ್. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್, ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.